ಮಂತ್ರಾಲಯಕ್ಕೆ ಹೋಗೋಬ್ಬ, ಅಂಗಡಿಲಿ ಹೋಗೋಬ್ಬ, ಗಾಡಿಲಿ ಹೋಗೋಬ್ಬ, ಆಯ್ತಾ, ನಿನ್ನ ಚಾಕ್ಲೇಟ್ ತಿನ್ನೋಬ್ಬ, ಸಮೋಸ ಕೊಡೋಬ್ಬ, ಆದ್ರೆ ಅವ್ನು ನಿನಗೆ ಬೇಕು. ಈ ತರ ಮಾಡ್ಕೊಂಡ್ರೆ ಸಂಸಾರ ಹೆಂಗ್ ನಡೆಯುತ್ತೆ? ಅವನಿಗೆ ಒಬ್ಬ ಮಗ, ಒಂದು ಹೆಣ್ಣು, ಮಕ್ಕಳು ಒಂದು ಹಾಳು, ಮನೆಗೆ ತಂದಾಗ ಒಂದು ಕೆಲಸ ಬೇಕು, ಅಷ್ಟೇ ಬೇಕಾಗಿರೋದು. ಏನು ಬೇಡ ಅವನಿಗೆ. ಅಲ್ಲಿ ಯಾರು ಚಾಟಿ ಸಿಗ್ತಾರೆ ಆ ಟೈಮಿಗೆ ಅವ್ರ ಜೊತೆ ಹೋಗೋದು ನಮ್ಮಗಳಿಗೆ. ಇವನು ಲವ್ ಅಂತ ಕಳಿಸಿದ್ರೆ ಇವಳು ಲವ್ ಟೂರಿ ಗಂಟೆ ಸಿಗ್ತಾರೆ ಅಂತ ಸಾಕು. ಒಂದು ಗಂಟೆ ಒಬ್ರಿಗೆ ಬರಲ್ಲ ಸರ್, ದಿವಸಕ್ಕೊಬ್ಬರ ಜೊತೆ. ಎಲ್ಲಿ ಕಾಚಿ ಹಾಕಿದ್ಯಾ, ಯಾವ ಕಾಚಿ ಹಾಕಿದ್ಯಾ, ಸ್ವಲ್ಪ ತೊಡೆ ತೋರಿಸು, ಮೇಲ್ಗಡೆ ತೋರಿಸು, ಕೆಳಗಡೆ ತೋರಿಸು. ಒಂದು 70 ಜನದ ಹತ್ರ ಚಾಟಿಂಗ್ ನೋಡಿ ಇಲ್ಲಿ ಇಲ್ಲ ಅನ್ಕೊಂಡೆ. ಬೇರೆ ಸುಬ್ಬಿ ಅಂತ ಅವನು ಕಳಿಸಿದ್ದಾನೆ ನೋಡಿ. ಒಂದು ನಿಮಿಷ ನೋಡಿ, ಯಾಕೆ ನೆನಪಿಲ್ವಾ? ಸುಳ್ಳು ಕೇಳಬೇಡ. ಸಿಟ್ಟು ಬಂತ. ನೋಡಿ ಸರ್, ಇದರಲ್ಲಿ ಹಸ್ಬೆಂಡ್ ಇಲ್ಲ, ಹಸ್ಬೆಂಡ್ ಹೋದ್ಮೇಲೆ ಮಾಡ್ತೀನಿ. ಹಸ್ಬೆಂಡ್ ಇಲ್ಲ, ಹಸ್ಬೆಂಡ್ ಇದ್ದಾರೆ, ಅವ್ರು ಹೋದ್ಮೇಲೆ ನೋಡಿ ಸರ್. ಇದು ನಿಮಿಷ ಮಡಿವಾಳಗೆ ಕಂಪ್ಲೇಂಟ್ ರೀ. ರೀ ಹೇಳ್ರಿ. ಅದಾದ್ಮೇಲೆ ಲವ್ ಯು, ಇವನು ಲವ್ ಯು ಅಂತ ಕಳ್ಸಿದ್ದಾನೆ, ಇವಳು ಲವ್ ಯು ಟೂ ರೀ. ನೋಡಿ ಸರ್, ಲವ್ ಯು ಟು ನೋಡಿ ಸರ್. ಇದು ಕಿಸ್ಸಿಂಗು ಇದು ನೋಡು. ಬಿಡಿ, ಆ ಥರ ಅಲ್ಲ. ಹಸ್ಬೆಂಡ್ ಇದ್ದಾರೆ, ಹಸ್ಬೆಂಡ್ ಹೋದ್ಮೇಲೆ ಫೋನ್ ಮಾಡ್ತೀನಿ. ಮೆಸೇಜ್ ಭಯಂಕರ ಈ ಥರ ಚಾಟ್ ಮಾಡ್ಕೊಂಡ್ಬಿಟ್ಟು ಭಯಂಕರ. ಒಬ್ರಿಬ್ರಲ್ಲ ಸರ್, ದಿವಸಕ್ಕೊಬ್ಬೊಬ್ರ ಜೊತೆ ಓಯೋ ರೂಮ್ಗಳಿಗೆ. ಅಲ್ಲಿ ಯಾರು ಚಾಟಿ ಸಿಗ್ತಾರೆ ಆ ಟೈಮಿಗೆ ಅವ್ರ ಜೊತೆ ಹೋಗೋದು ಓಯೋ ರೂಮ್ಗಳಿಗೆ. ನೀನು ಹೆಂಡ್ತಿದ್ದಾನೆ? ಅಯ್ಯೋ, ನನಗೆ ಇದನ್ನೆಲ್ಲ ಹುಡುಗಿನ ಮದುವೆ ಅದ ಅಥವಾ ಕಾಲ್ಗಿಲ್ಲ ಮದುವೆ? ನನಗೆ ಅದೇ ಗೊತ್ತಾಗ್ತಿಲ್ಲ ಸರ್. ಏನು ಇಷ್ಟ ಕರೆಕ್ಟ್ ಅಲ್ವಾ? ಹುಡುಗಿನ ಕಾಲ್ಗಿಲ್ಲ ಅದು ಏನಪ್ಪ, ನನಗೆ ಅದೇ ಗೊತ್ತಾಗ್ತಿಲ್ಲ ಸರ್. ಅದೇನಕ್ಕೆ ಅಷ್ಟು ಕೆಟ್ಟ? ಅಪ್ರಾಕ್ಸಿಮೇಟ್ಲಿ ಇವಾಗ ಎಷ್ಟು ಜನ ಸಿಕ್ಕಿದ್ದಾರೆ ನಿಮ್ಮ ಹೆಂಡತಿ? ನನ್ನ ಕಣ್ಣಿಗೆ ಕಾಣಂಗೆ ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ರು, ನಿಮ್ಮ ಹೆಂಡತಿ ಮೊಬೈಲ್ ಎಲ್ಲ ಇಸ್ಕೊಂಡು ಕಂಪ್ಲೇಂಟ್ ಮಾಡಿ ಚೆಕ್ ಮಾಡಿ ನೋಡಿದಾಗ ಅವ್ಳು ಬ್ಲ್ಯಾಕ್ ಲಿಸ್ಟಲ್ಲಿ ಹೆಚ್ಚು ಕಮ್ಮಿ ಒಂದು 80 ಜನ ಹುಡುಗರಿದ್ದಾರೆ. ಎಲ್ಲರ ಹತ್ರನೂ ಚಾಟ್ ಮಾಡಿದ್ದಾಳೆ. ತುಂಬ ಜನ ಹತ್ರ ಅಲ್ಕಟ್ಟಾಗಿ ಚಾಟ್ ಮಾಡಿದಾಳೆ ಅಂತ ಅವರೇ ಹೇಳಿದ್ರು. ನಿಮ್ಮ ಕೈಗೆ ಈಗ ಶಿವು ಮತ್ತೆ ಇನ್ನೊಬ್ಬ ಯಾರೋ ಇದರಲ್ಲಿ ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋದಾಗೂ ಅಷ್ಟೇ ಸರ್. ಇಲ್ಲಿ ಅದು ಇಷ್ಟೆಲ್ಲ ಆಯ್ತು, ಹಿಂಗೆಲ್ಲ ಗಲಾಟೆ ಎಲ್ಲ ಆಗಿ. ಎಷ್ಟು ಜನ ಸಿಕ್ಕಿದ್ದಾರೆ ಇವಾಗ? ನನ್ನ ಕಣ್ಣಿಗೆ ಕಾಣಂಗೆ ಒಂದು ಹೆಚ್ಚು ಕಮ್ಮಿ ಒಂದು 3-4 ಜನ ಸಿಕ್ಕಿದ್ದಾರೆ ಸರ್. 3-4 ಜನ ಸಿಕ್ಕಿದ್ದಾರೆ. ಫೇಸ್ಬುಕ್ ಅಲ್ಲಿ ಅಂದ್ರೆ 3-4 ಜನರ ಮಧ್ಯೆ ಇವ್ರ ಮಧ್ಯೆ ಏನೇನು ನಡಿಬೇಕು ಎಲ್ಲ ನಡೆದಿರೋದು ಕನ್ಫರ್ಮ್ ಆಗಿದೆ ಸರ್. ಓಕೆ, ಇದು ಗೊತ್ತಿಲ್ದಿರಾ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಇರೋದು ಒಂದು 70-80 ಜನ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತ ಗೊತ್ತಿದ್ದಾರೆ. ಅಂಡ್ ಇವಾಗ ಯಾರಿದ್ದಾರೆ ಲಿಸ್ಟ್ ಅಲ್ಲಿ? ಇವಾಗ ಸರ್ ಅವಳು ಫೋನ್ ಏನ್ ಮಾಡಿದಾಳೆ ಸರ್, ಇಷ್ಟೆಲ್ಲ ಆಯ್ತು, ಗಲಾಟೆ ಎಲ್ಲ ಆಯ್ತು, ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಅಪ್ಪ ಮನೇಲಿ ಇಟ್ಕೊಂಡ್ಲು. ಏನ್ ಮಾಡಿದ್ಲು, ಎಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯ್ತು, ಜಗಳ ಆಯ್ತು. ಕಂಪ್ಲೇಂಟ್ ಕೊಟ್ಟಿದ್ದು ನಾವೇ ಕಂಪ್ಲೇಂಟ್ ಕೊಟ್ಟು ಮಡಿವಾಳ ಪೊಲೀಸ್ ಸ್ಟೇಷನ್ಗೆ. ನನ್ನ ಹೆಂಡತಿ ಈ ಥರ ಮೋಸ ಮಾಡಿ ಈ ಥರ ಹಿಂಗೆ ಏಮಾರ್ಸೋ. ಅವ್ರು ಕರೆದ್ಬಿಟ್ಟು ನೋಡಪ್ಪ ಇವಳೇನು ಜೈಲಿಗೆ ಹಾಕಿಸ್ಬೇಕು ಅಂದ್ರೆ ಹಾಕ್ಸು, ಏನಾದ್ರು ಮಾಡಿದ್ರೆ ಮಾಡು, ಇಲ್ಲ 4 ದಿವಸ ಇರಲಿ ಒಳಗಡೆ ಅಂದರು ಅವರಪ್ಪ ಅಮ್ಮನ. ಪೊಲೀಸರೇ ಅಂದರು, ಇನ್ಸ್ಪೆಕ್ಟ್ರು ಮಡಿವಾಳ ಸ್ಟೇಷನ್ಲಿ. ನಾನು ಆಮೇಲೆ ಮನ್ಸು ಕರಗಿ ಬೇಡ ಸರ್, ನನ್ನ ಹೆಂಡತಿ ಏನೋ ತಪ್ಪು ಮಾಡಿರ್ಬೋದು, ಸರಿಪಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೇಡ ಸರ್ ಜೈಲಿಗೆ ಹೋಗೋದು ಅಂತ ಮನೆ ಕರ್ಕೊಂಬಂದು ನಾನೇನು ಮಾಡಿದೆ, 1-2 ಹೊಡೆತ ಹೊಡೆದೆ ಸರ್, ತಪ್ಪು ಮಾಡಿದಲ್ಲಿ ಅಂತ. ಹಂಗೆ ಹೊಡೆದ ತಕ್ಷಣ ಏನು ಮಾಡಿದ್ಲು, ಅವ್ರ ಅಪ್ಪಂಗೆ ಫೋನ್ ಮಾಡಿ ಆ ತಕ್ಷಣನೇ ಕರ್ಕೊಂಬಿಟ್ಟು ಹೇಳ್ದೆ ಕೇಳಿದ ಜಗಳ ಮಾಡ್ಕೊಂಬಿಟ್ಟು ಸೀದಾ ಮಕ್ಕಳು ಕರ್ಕೊಂಬಿಟ್ಟು ಸ್ಕೂಲಿಗೆ ಹೋಗ್ತಿರೋ ಮಕ್ಕಳು ಸರ್, ಅರ್ಧ ವರ್ಷ ಆಗಿದೆ ಸ್ಕೂಲು, ಸೀದಾ ಅವರು ಚಿಕ್ಕಮಗಳೂರು ಕರ್ಕೊಂಡು ಹೋಗ್ಬಿಡ್ಲಿ ಸರ್. ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಸೀದಾ 4 ತಿಂಗಳಾಯ್ತು ಸರ್, ಬರಲೇ ಇಲ್ಲ. ಮಕ್ಕಳುಗಳನ್ನ ಮತ್ತೆ ಇಲ್ಲಿಂದಲೇ TC ತರ್ಸ್ಕೊಂಡ್ಬಿಟ್ಟು ಅಲ್ಲಿ ಸ್ಕೂಲಿಗೆ ಸೇರಿಸಿ ಹಂಗೆ ಅಲ್ಲದಲ್ಲೇ 4 ತಿಂಗಳಾದ್ಮೇಲೆ ನನಗೆ ಮಕ್ಕಳು ಬಿಟ್ಟಿರೋಕ್ಕಾಗಿಲ್ಲ ಸರ್. ಮಕ್ಕಳು ಬಿಟ್ಟಿರೋಕ್ಕಾಗಲಿಲ್ಲ. ಮಕ್ಕಳು ನೋಡೋಣ ಅಂತಲೇ ಹೋದೆ ಅವಳ ಮನೆಗೆ. ಹೋದಾಗ ಮಕ್ಕಳು ತುಂಬ ಓಡ್ ಬಂದು ಸರ್, ಸಾಯಂಗೆ ಆಗ್ಬಿಟ್ಟಿದೆ ಸರ್ ಮಕ್ಕಳು. ಯಾವ ಥರ ಅಂದರೆ ನೆಟ್ಟೆ ಊಟ ಇಲ್ಲ, ಏನಿಲ್ಲ. ಕೇಳಿ ಅಮ್ಮ ಇವರು ಸರಿ ಇಲ್ಲ, ತಾತನೂ ಸರಿ ಇಲ್ಲ, ಅವರ ಅಮ್ಮಮ್ಮನ ಅಂದರೆ ಅವ್ರ ಅಪ್ಪಂಗೆ 2ನೇ ಹೆಂಡ್ತಿ. ಅವ್ರು ನಮ್ಮ ಕೈಲೇ ಬಟ್ಟೆ ಒಗಿಸ್ತಾರೆ, ನಮ್ಮ ಕೈಲೇ ಪಾತ್ರೆ ತಿಕ್ಕಿಸ್ತಾರೆ, ನಮ್ಮ ಕೈಲೇ ಕಸ ಗುಡಿಸ್ತಾರೆ. ನೆಟ್ಟೆ ಊಟ ಇಲ್ಲ, ಸಪ್ಪೆ ಊಟ, ಏನು ಮಾಡೋದು, ನಮ್ಮ ಕೈಲಿ ಇರೋಕ್ಕಾಗ್ತಿಲ್ಲ. ಮಕ್ಕಳಿಗೆ ಇವಳು ಕೇಳಿದ್ರೆ ಇವಳು ಯಾವಾಗಲೂ ನೈಟ್ 12 ಗಂಟೆ 1 ಗಂಟೆವರೆಗೂ ಫೋನಲ್ಲಿ ಯಾವನ ಜೊತೆ ನಾವು ಫೇಸ್ಬೇಕು, ವೀಡಿಯೋ ಕಾಲ್ ಮಾಡ್ಕೊಂಡ್ಬಿಟ್ಟು ಮೇಕಪ್ ಮಾಡ್ಕೊಂಡು ಅರ್ಧ ರಾತ್ರಲ್ಲಿ ಎದ್ಬಿಟ್ಟು ಲಿಫ್ಟಿಗೆ ಹಚ್ಕೊಂಡ್ಬಿಟ್ಟು ವೀಡಿಯೋ ಕಾಲ್ ಮಾಡ್ಕೊಂಡು ಕೂತಿರ್ತಾಳೆ ಇವಳು. ಮಕ್ಕಳು ಹೇಳಿದ್ರೆ ನನ್ನ ಮಕ್ಕಳು ಇವಾಗ ಖರ್ಚು ಹೇಳಿಸ್ತೀನಿ ಸರ್ ಬೇಕಿರೋ ಅವ್ರ ಬಾಯಲ್ಲಿ. ಆ ಥರ ಹೇಳಿರೋ ವೀಡಿಯೋ ಕಾಲ್ ಮಾಡ್ಕೊಂಡು ಕೂತಿರ್ತಾಳೆ. ನಮ್ಮ ಬಗ್ಗೆ ಒಂದು ಚೂರು ಕೇರ್ ಇಲ್ಲ. ನಾವು ಇಲ್ಲಿರೋದೇ ಇಲ್ಲಪ್ಪ, ನಿಮಗೆ ಫೋನ್ ಮಾಡೋಕೆ ಹೋದ್ರೆ ಅವತ್ತು ಫೋನ್ ಮಾಡಿದ್ರು ಒಂದ್ಸಲಿ. ಫೋನ್ ಮಾಡಿದ್ರೆ ಚಮಟ ಸುಲಿತೀನಿ ಅಂತ ವೈರ್ ತೊಗೊಂಡ್ಬಿಟ್ಟು ರಕ್ತ ಬರಂಗ್ ಹೊಡೆದಿದ್ದಾಳೆ ಸರ್ ಮಕ್ಕಳಿಗೆ. ಚಾರ್ಜರ್ ವೈರ್ ತೊಗೊಂಡ್ಬಿಟ್ಟು ಮಕ್ಕಳಿಗೆ ಇಬ್ಬರು ಸಣ್ಣ ಮಕ್ಕಳು. ನಿನಗೆ ಫೋನ್ ಮಾಡಿದ್ಕೆ? ನನಗೆ ಫೋನ್ ಮಾಡಿದ್ಕೆ. ನಿಮ್ಮ ಅಪ್ಪಂಗೆ ಏನಾರು ಫೋನ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಒಟ್ಟು
ರಕ್ತ ಬರಂಗ್ ಹೊಡೆದ್ಬಿಟ್ಟು ಅವತ್ತಿಂದ ಪಾಪ ಫೋನ್ ಮಾಡೋಕ್ಕೆ ಹುಚ್ಚ ಹೋಯ್ಕೊಳ್ಳವು ಸರ್. ಆ ಥರ ಹೊಡೆದು ಮಲಗಿಸ್ಬಿಟ್ಟಿದ್ದಾಳೆ. ಅವತ್ತಿಂದ ಫೋನು ಮಾಡಿಲ್ಲ, ಅವ್ರ ಕಷ್ಟಗಳನ್ನ ಹೇಳ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಅದಾದ್ಮೇಲೆ 4 ತಿಂಗಳ ನನ್ನ ಕೈಲಿ ತಡೆಯೋಕ್ಕಾಗಿಲ್ಲ ಸರ್. ಹೋದೆ ನನ್ನ ಮಕ್ಕಳು ನೋಡ್ಕೊಳ್ಳೋಣ ಅಂತ. ಅವಾಗ ಅಪ್ಪ ನಾವು ಇಲ್ಲಿರೋದೇ ಇಲ್ಲಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲ, ನಾವು ಸತ್ತೋಗ್ಬ. ಅವಳೇ ನನ್ನ ಚಿಕ್ಕ ಮಗಳು 5 ವರ್ಷ ಸರ್, ಸಾಯಂಗೆ ಆಗ್ಬಿಟ್ಟಿದ್ದಾಳೆ. ದೊಡ್ಡೋಳಿಗೆ ನ್ಯಾಯ ಊಟನೇ ಇಲ್ಲ ಸರ್. ಅವಳು ಬೇರೆಯವ್ರ ಮನೆ ಫ್ರೆಂಡ್ಸ್ ಮನೇಲಿ ಅವ್ರಿಗೆ ಕೊಟ್ಟಿದ್ದು ಇಸ್ಕೊಂಡು ತಿಂದು ಈ ಥರ ಕಾಲ ಕಳೀತಿದ್ದಾಳೆ ಪಾಪ ಅವಳು. ಹಿಂಗೆಲ್ಲ ಸ್ಟೋರಿಗಳು ಹೇಳ್ಬಿಟ್ರು. ನನಗೆ ಆ ತಕ್ಷಣ ತಡೆಯೋಕ್ಕಾಗಲಿಲ್ಲ. ನನಗೆ ಮಕ್ಕಳು ಬಿಟ್ಟು ಮಕ್ಳಿಗೆ ಇದ್ಬಿಟ್ರೆ ಇವಳ ಜೊತೆ ಇವ್ರ ಮನೆಗೆ ಹೋದ್ಲಲ್ಲ, ಅವ್ರ ಅಪ್ಪ ಅಮ್ಮನ ಮನೆಗೆ. ಸಂಸ್ಕಾರಿ ಅಮ್ಮ ಅಪ್ಪ ಅವ್ರ ತಂದೆ ತಾಯಿ ಫೋನ್ ಮಾಡಿ, ನೀವು ಅದೇ ನಿಮ್ಮ ಅತ್ತೆ ನಿಮ್ಮ ಮಾವ ಫೋನ್ ಮಾಡಿ ಏನಪ್ಪ ಅಂತ ಕೇಳಿಲ್ವಾ? ಕೇಳಿರೋ ಅವ್ರ ಅಪ್ಪನೇ ಬಂದಿದ್ನಲ್ಲಿ ಎಲ್ಲ ಬಂದೆಲ್ಲ ಮಾತಾಡಿದೆ ಸರ್. ಅವ್ರ ಅಪ್ಪಂಗೆ ಎಲ್ಲ ಆಯ್ತು, ನನ್ನ ಮಗಳು ತಪ್ಪು ಮಾಡಿದಾಳೆ, ಏನೋ ಹೋಗ್ಲಿ ಕ್ಷಮಿಸ್ಬಿಡಪ್ಪ ಇಟ್ಕೊ ಅಂತ ಕಳಿಸಿರೋ. ಸರಿ ಆಯ್ತು ಅಂತ ಬಿಟ್ಟು ಅಲ್ಲಿ ಸ್ಟೇಷನಲ್ಲೇ ಎಲ್ಲ ಮಾತುಕತೆಯಾಗಿ ಕರ್ಕೊಂಬಂದು ಇಟ್ಕೊಂಡೆ ಸರ್ ಮನೆಯಲ್ಲಿ. ಅವತ್ತೇನಾಯ್ತು, ನಮಗೆ ಸಿಟ್ಟು ಬಂತು. ಅದೇನು ಸಿಟ್ಟು ಬಂತು ಅಂದ್ರೆ ಮತ್ತೆ ಫೋನಲ್ಲಿ ಮತ್ತೆ ಅವನು ಚಾಟ್ ಮಾಡ್ಬಿಟ್ಟ. ಅದೇ ತಕ್ಷಣಕ್ಕೆ ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಆಗಿ ಜಗಳ ಬಂದ್ಮೇಲೆ ಸಹ ಅವ್ಳ ಫೋನ್ ಕಿತ್ತಿಟ್ಕೊಂಡಿದ್ವಿ ನಾವು. ಅವ್ಳ ಫೋನ್ ಕಿತ್ತಿಟ್ಕೊಂಡಾಗ ಅವ್ಳ ಫೋನ್ ಸಿಗ್ಲಿಲ್ವಲ್ಲ, ಅವಳ ಮಾಮೂಲಿ ನಾರ್ಮಲ್ ಚಾಟ್ ಮಾಡ್ದಂಗೆ ಯಾವನೋ ಒಂದು 3-4 ಜನ ಕೆಟ್ಟ ಕಡೆದ ಚಾಟ್ ಮಾಡ್ಬಿಟ್ರು. ಎಲ್ಲಿ ಕಾಚೆ ಹಾಕಿದ್ಯಾ, ಯಾವ ಕಲರ್ ಕಾಚೆ ಹಾಕಿದ್ಯಾ, ಸ್ವಲ್ಪ ತೊಡೆ ತೋರಿಸು, ಮೇಲ್ಗಡೆ ತೋರಿಸು, ಕೆಳಗಡೆ ತೋರಿಸು, ಈ ಥರ ಚಾಟ್ ಮಾಡೋದು. ನನಗೆ ನೋಡ್ಬಿಟ್ಟು ಕೋಪ ಅಷ್ಟೋ ತಡ್ಕೊಂಡು ನಾನೇ ಮಾಡಿ ರಪ ಅಂತ ಹೊಡೆದ್ಬಿಟ್ಟೆ ಸರ್. ಸರಿ ಗಂಡಿಸ್ತಾನೆ ಮೆಸೇಜ್ ಎಲ್ಲ ನೋಡಿದ್ಮೇಲೆ ಸುಮ್ಮನೆ ಇರ್ತಾನೆ. ಹೊಡೆದ್ಬಿಟ್ಟೆ ಸರ್. ಯಾವಾಗ ಹೊಡೆದ್ನೋ ಅಪ್ಪ ನನ್ನಿದ್ರೆ ಸಾಯಿಸ್ಬಿಡ್ತಾರೆ, ನಾನು ಇಲ್ಲಿರಲ್ಲ ಹಂಗೆ ಹಿಂಗೆ ಅಂತ ಒಟ್ಟು ಅವ್ರ ಅಪ್ಪಂಗೆ ತಕ್ಷಣನೇ ಬೇರೆಯವ್ರ ಮನೆಗೆ ಅವ್ರು ಫೋನ್ ಇಸ್ಕೊಂಡ್ಬಿಟ್ಟು ಫೋನ್ ಮಾಡಿ ಕರ್ಸ್ಕೊಂಡ್ಬಿಟ್ಲು ಸರ್. ಕರ್ಸ್ಕೊಂಡು ಅವತ್ತು ನೈಟೇ ಕರ್ಕೊಂಡು ಹೋಗ್ಬಿಟ್ಲು. ಅವ್ರ ಅಪ್ಪ ಬೈದು ಬುದ್ಧಿ ಹೇಳ್ಬೇಕಾದನು, ಏನೇ ಆಗಲಿ ನೀನು ತಪ್ಪಿದ್ಯಮ್ಮ ಅಂತ ಸ್ಟಾರ್ಟಿಂಗ್ ಹೇಳೋದನು. ಯಾವಾಗ ಇವಳು ನಾನು ಸಾಯಿಸ್ಬಿಡ್ತಾರೆ ಹಂಗೆ ಕರ್ಕೊಂಡು ಹೋಗ್ಬಿಟ್ಟ ಅಪ್ಪ. ಕರ್ಕೊಂಡೋಗಿ ಇಟ್ಕೊಂಡ್ಬಿಟ್ಟ. 4 ತಿಂಗಳಾದರೂ ಆಯಿತು, ಡೈವರ್ಸ್ ಆಗ್ತೀವಿ ಹಂಗೆ ಅಂತ ಇದ್ವಿ. ನಾನು ಮಾಡಿದೆ, ಮಕ್ಕಳು ಮುಖ ನೋಡ್ಕೊಂಡು ಏನಕ್ಕೆ ಆಗಿದಾಗೋಯ್ತು, ಜೀವನದಲ್ಲಿ ಎಲ್ಲರದ್ದು ನಡೆಯುತ್ತೆ, ಏನು ಮಾಡೋಕ್ಕಾಗಲ್ಲ, ಸಹಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಾನೇ ಮಾಡಿದೆ. ಸರಿ ಆಯಿತು. ಈಗ ಸ್ಟೇಷನಲ್ಲಿ ನೋಡಪ್ಪ ಒಂದು ಲಾಸ್ಟ್ ಚಾನ್ಸ್ ಕೊಡು, ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗ್ತಾಳೆ, ಎಲ್ಲ ತಪ್ಪು ತಿಳುವಳಿಕೆ ಬಂದಿದೆ ಅವಳಿಗೆ. ಏನು ಚಿಕ್ಕಮಗಳೂರು ಸ್ಟೇಷನಲ್ಲಿ ಮಕ್ಕಳು ಯಾವಾಗ ಕರ್ಕೊಂಡು ಹೋಗ್ತಿದ್ದ ಅವಾಗ ಅವ್ರು ಸ್ಟೇಷನಿಗೆ ಬಂದರು. ಮಕ್ಕಳು ಕಳ್ಸಲ್ಲ ನಾವು ಹಂಗೆ ಹಿಂಗೆ ಅಂತ ಒಟ್ಟು ಭಯಂಕರ ಜಗಳ ಮಾಡಿ ಮಕ್ಕಳು ನಾವು ಯಾವುದೇ ಕಾರಣಕ್ಕೆ ಇವಳ ಜೊತೆ ಇರಲ್ಲ, ನಮ್ಗೆ ಊಟ ಎಲ್ಲ ಸತ್ತೋಗ್ಬಿಡ್ತೀವಿ ಇಲ್ಲಿದ್ದಿಂದ ನನ್ನ ಹತ್ರ ಹತ್ಕೊಂಡು ಹೇಳ್ಬಿಟ್ಟು. ಅದಾದಮೇಲೆ ಮಕ್ಕಳುಗಳು ನಾನು ಹೋಗಿದ್ದ ದಿವಸನ ಏನು ಮಾಡಿದ್ಲು ಸರ್, ಚಿಕ್ಕಮಂಗ್ಳೂರಿಗೆ ಕೇಳ್ದೇನೆ ಓಡೋಗ್ಬಿಟ್ಲು ಅವಳು. ಅವ್ರ ಮನೆಗೆ ಹೋದ ತಕ್ಷಣ ಅವ್ರಪ್ಪ ನೋಡ್ರೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಪಾದಯಾತ್ರೆ. ಅವ್ರ ಮನೆಯಲ್ಲಿ ಮಕ್ಕಳು ಮತ್ತು ಆ ಅಮ್ಮ ಒಂದೇ ಇರೋದು, 2ನೇ ಹೆಂಡತಿ, ಅವ್ರ ಅಪ್ಪನ 2ನೇ ಹೆಂಡತಿ. ಅವಾಗ ನಾನು ಹೋಗಿದ್ದ ದಿವಸನೇ ಅವಳು ಏನು ಮಾಡಿದ್ಲು, ನನ್ನ ನೋಡಿದ ತಕ್ಷಣ ಹೋಗ್ಬಿಟ್ಲು ಕಣ್ಣಿಗೆ ಕಾಣಿಸ್ದಂಗೆ. ಒಂದು 2-3 ದಿವಸ ಆದ್ರೂ ಬರಲೇ ಇಲ್ಲ ಅವಳು. ಯಾರ ಜೊತೆ ಹೋದ್ಲು, ಏನು ಮಾಡಿದ್ಲು ಅಂತಲೇ ಗೊತ್ತಿಲ್ಲ. ಅವಾಗ ನಾನು ಮಕ್ಕಳುಗಳು ಕೇಳಿದಾಗ ಮಕ್ಕಳು ಸ್ವಲ್ಪ ಪಾರ್ಕಿಗೆಲ್ಲ ಕರ್ಕೊಂಡೋಗಿ ಏನಾಯ್ತು ಮಕ್ಕಳಿಗೆ, ಅಪ್ಪ ಅವಳು ಸರಿನೇ ಇಲ್ಲಪ್ಪ, ಇಲ್ಲಿ ಎದುರುಗಡೆ ಮನೆ ರಾಜು ಅಂಕಲ್ ಅಂತಿದ್ದಾರೆ, ಅವ್ರ ಮಕ್ಕಳೆಲ್ಲ ಬಂದ್ಬಿಟ್ಟು ನಿಮ್ಮ ಅಮ್ಮನೇನು ಹಿಂಗೆ ಬಿಟ್ಟಿದ್ಯಾ, ನಮ್ಮ ಅಪ್ಪನ ಹತ್ರ ಕರ್ಸಕ್ಕೆ ಹಂಗೆ ಅಂತೆಲ್ಲ ಬೈತಾರೆ. ನನಗೊಂಥರ ಅಸಹ್ಯ ಆಗುತ್ತೆ. ಆ ರಾಜು ಅಂಕಲ್ಗೆ ನನ್ನ ಕೈಯಲ್ಲಿ ಸಮೋಸ ಕೊಟ್ಟು ಕಳಿಸ್ತಾಳೆ. ಮತ್ತು ರಾಜು ಅಂಕಲ್ ಜೊತೆ ಯಾವಾಗಲೂ ಬೈಕಲ್ಲಿ ಹೋಗ್ತಾಳೆ, ಬೈಕಲ್ಲಿ ಬರ್ತಾಳೆ. ಅವನು ರಾಜು ಅಂಕಲ್ ಬಂದ್ಬಿಟ್ಟು ಡೈರಿ ಮಿಲ್ಕ್ ಕೊಟ್ಟರೆ ಅವಳು ಅರ್ಧ ತಿಂತಾಳೆ, ಇವ್ರು ಅರ್ಧ ತಿಂತಾಳೆ. ಅದು ಮಿಕ್ಕಿದ ಲಾಸ್ಟಿಗೆ ನಮಗೆ ಸ್ವಲ್ಪ ಕೊಡ್ತಾಳೆ. ಮತ್ತು ಅದಲ್ಲದೆ ಇನ್ಯಾವನ ಸಂತೋಷ ಅನ್ನೋನ ಜೊತೆ ಎಲ್ಲ ಚಾಟ್ ಮಾಡಿರೋದು ಸರ್. ಅದು ಚಿಕ್ಕಮಗಳೂರಲ್ಲಿ ಇರೋದು ದೋಣಿಕಣದಲ್ಲಿ. ಅವನ ಜೊತೆನೂ ಅಷ್ಟೇ, ಏನು ಮಾಡ್ತೀರಾ, ಹಂಗೆ ಫ್ರೀ ಇದ್ದೀರಾ, ಅವ್ನು ಫ್ರೀ ಇದ್ದೀನಿ, ಏನು ನೀನು ಸಿಗ್ತೀರಾ, ಸಿಗ್ತೀನಿ, ಏನಿಲ್ಲ ನಿಮ್ಮ ಜೊತೆ ಮಾತಾಡಬೇಕಾಯ್ತು, 1 ಗಂಟೆ ಸಿಗ್ತೀರಾ ಅಂತ ಸಾಕ 1 ಗಂಟೆ ಈ ಥರ ರಿಟರ್ನ್ ಮಾಡಿರೋ ಮೆಸೇಜ್ಗಳೆಲ್ಲ ಅವಳದು ಫೋನ್ ಕಿತ್ಕೊಂಡು ನೋಡಿದಾಗ ಕಾಣಿಸಿದ್ವು ಸರ್. ಎಲ್ಲ ಸ್ಕ್ರೀನ್ಶಾಟ್ ಎಲ್ಲ ಇದಾವೆ ಸರ್, ಸಾಕ್ಷಿ ಸಮೇತ ಇದ್ದಾವೆ. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನಾಯ್ತು? ಇಷ್ಟೆಲ್ಲ ಆಯಿತು ಸರ್, ಎಲ್ಲ ಗಲಾಟೆ ಎಲ್ಲ ಆಯಿತು, ಜಗಳನೂ ಆಯಿತು. ಮಕ್ಕಳು ಲಾಸ್ಟಿಗೆ ಪೊಲೀಸರ ಸಮಾಧಾನ ಮಾಡಿ, ನೋಡಪ್ಪ ಎಲ್ಲರದಲ್ಲಿ ಇರುತ್ತೆ ಸಂಸಾರ ಅಂದಮೇಲೆ, ಏನೋ ಒಳ್ಳೆ ಬುದ್ಧಿ ಕಲ್ತಿದ್ದಾರೆ, ಲಾಸ್ಟ್ ಚಾನ್ಸ್ ಕೊಡೋ ಮಕ್ಕಳಿಗೋಸ್ಕರ ನಾನು ಒಂದು ಲಾಸ್ಟ್ ಚಾನ್ಸ್ ಕೊಟ್ಬಿಟ್ಟು ಕರ್ಕೊಂಡೋಗಿ ಇಟ್ಕೊಳಪ್ಪ, ಮತ್ತಂತ ತಪ್ಪು ಮಾಡಲ್ಲ ಅಂತ ಒಪ್ಕೊಳ್ತಿದ್ದಾಳೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿರು. ಸರಿ ಅಂತ ನಾನೇ ಮಾಡಿದೆ, ಆಯಿತು ಅಂತ ಕರ್ಕೊಂಬಂದೆ ಸರ್. ಮಕ್ಕಳು ಆದ್ಮೇಲೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡು ನಾನು ನಮ್ಮಮ್ಮ ಇಬ್ಬರೇ ಇದ್ವಿ 4 ತಿಂಗಳು. ಅದಾದಮೇಲೆ ದೊಡ್ಡ ಮನೆ ಮಾಡಿದ್ವಿ, ಅದ್ರಲ್ಲಿ ಬಿಟ್ಬಿಟ್ಟು ಸೀದಾ ಈ ಕಡೆ ಬೇರೆ ಏರಿಯಾಗೆ ಬಂದು ಬೇರೆ ಏರಿಯಾದಲ್ಲಿ ಮನೆ ಮಾಡ್ಕೊಂಡಿದ್ವಿ. ಹೊಸ ಏರಿಯಾ, ಅಲ್ಲೆಲ್ಲ ಹಳೆ ಏರಿಯಾ ಇದ್ರೆ ಅಲ್ಲೆಲ್ಲ ಅಕ್ಕಪಕ್ಕದರಿಗೆಲ್ಲ ವಿಚಾರ ಗೊತ್ತಾಗ್ಬಿಡ್ತು, ನನ್ನ ಹೆಂಡ್ತಿ ಇಂತೋಳು ಅಂತ. ಇಡೀ ಡಂಗೂರಾಗಿ ಹೋಗ್ಬಿಡ್ತು ಅಲ್ಲಿ ನಮಗೆ ಮುಖ ಎತ್ಕೊಂಡು ಓಡಾಡೋಕ್ಕೂ ಮುಖ ಇಲ್ದಂಗೆ ಆಗ್ಬಿಡ್ತು ನನಗೆ. ಅದಕ್ಕೆ ಆ ಏರಿಯಾನ BTM ಲೇಔಟೇ ಬಿಟ್ಬಿಟ್ಟು ಸೀದಾ ಬಂದ್ಬಿಟ್ಟು ಇಲ್ಲಿ ಬೆಳೆಕಳ್ಳಿಯಲ್ಲಿ ಮನೆ ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಅಲ್ಲಿ ಮಕ್ಕಳು ಯಾವಾಗಿದೆಲ್ಲ ಮಕ್ಕಳು ಬಿಟ್ಟರೆ ಇವ್ರ ಜೊತೆ ಸತ್ತೋಗ್ತದೆ ನಾನೇ ಮಾಡಿದೆ. ಆಯ್ತು ಮಕ್ಕಳಿಗೋಸ್ಕರ ನಾನು ಕರ್ಕೊಂಬರೋಣ, ಏನೋ ಒಂದು ಕೆಲಸದಾಳ ಆಗಾರ ಇರಲಿ, ಮಕ್ಕಳು ಸಾಕೊಂಡು ಹಂಗಾರ ಇರಲಿ ಅಂತ ನಾನೇ ಮಾಡಿದೆ. ಸರಿ ಅಂತ ಎಲ್ಲ ಮಾತುಕತೆ ಕರ್ಕೊಂಬಂದು ಇಟ್ಕೊಂಡೆ ಸರ್. ಬಂದು 1 ತಿಂಗಳು 2 ತಿಂಗಳು ಖಾಲಿ ಕೈಯಲ್ಲೇ ಕೂತಿದ್ಲು. ಅವರಪ್ಪ ಹೇಳಿದ್ದ ಕಳಿಸುವಾಗಲೇ,
ನೋಡಪ್ಪ ಇವಳ ಕೈ ಮೊಬೈಲ್ ಮಾತ್ರ ಕೊಡಬೇಡ, ಮೊಬೈಲ್ ಕೊಟ್ಟರೆ ಕೆಟ್ಟೋಗ್ಬಿಡ್ತಾಳೆ ಇವಳು, ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡಬೇಡ ಅಂತಲೇ ಹೇಳೋಗಿದ್ದಾರಪ್ಪ. ಸರಿ ಅಂತ ಬಿಟ್ಟು ನಾನು ಮೊಬೈಲ್ ಕೊಡ್ದಂಗೆ ಒಂದು 2 ತಿಂಗಳು ಮನೆಯಲ್ಲೇ ಇದ್ಲು. ಅದಾದಮೇಲೆ ಮತ್ತೆ ನಾನು ಒಬ್ಬ ಆಟ ಓಡಿಸ್ಕೊಂಡು ಮಕ್ಕಳಿಗೆ ಎಜುಕೇಷನ್ ತಿಂಗಳಿಗೆ 70,000, ವರ್ಷಕ್ಕೆ 70,000 ರೂಪಾಯಿ ಸ್ಕೂಲ್ ಫೀಸು, ಮತ್ತು ನಮ್ಮ ತಾಯಿ ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ಡಿಶ್ ಬಿಲ್ಲು, ಪ್ರತಿಯೊಂದನ್ನು ಮೇಂಟೆನೆನ್ಸ್ ಮಾಡೋಕೆ ಕಷ್ಟ ಅಂತ ಮಾಡಿದೆ. ಅವಳು ಒಂದು 2 ತಿಂಗಳು ಮನೆಯಲ್ಲೇ ಕೂತಿದ್ಲು. ಯಾವ ಕೆಲಸಕ್ಕೂ ಕಳ್ಸೋದು ಬೇಡ, ಕೆಲಸಕ್ಕೆ ಕಳಿಸ್ಬಿಟ್ರೆ ಮತ್ತೆ ಇಲ್ಲ ಆಡಾಡ್ಬಿಡ್ತಾಳೆ ಅಂತ ನಾನು ಸುಮ್ಮನೆ ಇದ್ದೆ 2 ತಿಂಗಳು. ಅದಾದಮೇಲೆ ಯಾರೋ ಈ ಕೆಳಗಡೆ ಮಾತ್ರ ಹಿಂಗೆ ಗಾರ್ಮೆಂಟ್ಸ್ ಇದೆ, ಲೇಡೀಸೇ ಹೋಗ್ತಾರೆ, ಬರೀ ಒಂದು 10,000 ರೂಪಾಯಿ ಸಂಬಳ ಕೊಡ್ತಾರೆ, ಕಳಿಸಿ ನೋಡೋಣ, ಫೋನ್ ಏನೇನು ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದರು. ಸರಿ ಅಂತ ಅಲ್ಲಿ ಕೆಲಸಕ್ಕೆ ಕಳಿಸಿದೆ. ಒಂದು 2 ತಿಂಗಳು ಚೆನ್ನಾಗಿ ಕೆಲಸಕ್ಕೆಲ್ಲ ಹೋದ್ಲು ಸರ್. ಸರಿ. ಅದಾದಮೇಲೆ ಪಕ್ಕದ ಮನೇಲಿ ಒಂದು ಹುಡುಗಿ ಇದ್ಲು ಸರ್. ಆ ಹುಡುಗಿನೂ ಒಂದು ಬಟ್ಟೆ ಅಂಗಡಿ ಕೆಲಸಕ್ಕೆ ಹೋಗ್ತಾಳೆ. ಆ ಹುಡುಗಿ 20,000 ರೂಪಾಯಿ ಸಂಬಳ. ಅವಳೇನಂದ್ಲು, ಅಕ್ಕ ನಮ್ಮ ಮನೇಲಿ ನಮ್ಮ ತಾಯಿ ಹತ್ರ ಬಂದು, ಆಂಟಿ ಹಿಂಗೆ ನಮ್ಮ ಅಂಗಡಿಲಿ ಒಬ್ರು ಕೆಲಸದಲ್ಲಿದ್ದರು, ಬಿಟ್ಟೋದ್ರು, ಈಗ ನಿಮ್ಮ ಸೊಸೆನಾರು ಕಳಿಸಿ 20,000 ರೂಪಾಯಿ ಸಂಬಳ ಕಳಿಸಿದ್ರೆ ಕಳಿಸಿ ನೋಡೋಣ, 20,000 ರೂಪಾಯಿ ಸಿಗುತ್ತೆ ನಿಮಗೆ. ಅಲ್ಲಿ ಗಾರ್ಮೆಂಟ್ಸಲ್ಲಿ 10,000 ರೂಪಾಯಿ ಸಿಗುತ್ತೆ, ಸಾಕಾಗಲ್ಲ ಅಂದರೆ 20,000 ರೂಪಾಯಿ ಸಿಗುತ್ತೆ, ಕಳಿಸಿ. ನಾನೇ ಮಾಡಿದೆ, 20,000 ರೂಪಾಯಿ ಅಲ್ಲ, ಹೆಂಗೋ ಒಳ್ಳೆ ಬುದ್ಧಿ ಕಲ್ತಿದ್ದಾಳೆ, ಹೆಂಗೋ ಸರಿಪಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ, ಕಳಿಸ್ತೀನಿ ಅಂತ ಹೇಳಿದೆ. ಅವಾಗ ಅವ್ರು ಏನಂದ್ರು, ನೋಡಪ್ಪ ಫೋನ್ ಕೊಡಬೇಕಾಗತ್ತೆ, ಏಕೆಂದರೆ ಅಲ್ಲಿ ಬಟ್ಟೆ ಅಂಗಡಿಲಿ ಹೋದ ತಕ್ಷಣ, ಅಂಗಡಿ ಓಪನ್ ಮಾಡಿದ ತಕ್ಷಣ ಫೋಟೋ ಹೊಡೆದು ಕಳಿಸ್ಬೇಕು, ಈ ಟೈಮಿಗೆ ಓಪನ್ ಮಾಡಿದ್ದೀನಿ, ಈ ಟೈಮಲ್ಲಿ ಕ್ಲೋಸ್ ಮಾಡಿದ್ದೆಲ್ಲ ಫೋಟೋ ಹೊಡೆದು ಕಳಿಸ್ಬೇಕು, ಫೋನ್ ಇರಲೇಬೇಕು ಮೇನ್ ಅಲ್ಲಿ. ಮತ್ತು ಕಸ್ಟಮರ್ಗಳಿಗೆ ಕಾಲ್ ಮಾಡೋಕ್ಕೆ ಏನಾರು ಏನಕ್ಕಾರೆ ಆಗಲಿ ಫೋನ್ ಬೇಕೇ ಬೇಕಾಗತ್ತೆ, ಫೋನ್ ಇರಲೇಬೇಕು ಅಂದರು. ಆವಾಗ ಏನು ಫೋನು ಸರಿ ಅಂತ ಬಿಟ್ಟು ಏನು ಮಾಡಿದೆ, ಅವ್ರ ಅಪ್ಪನ ಹತ್ರ ನಾನು ಫೋನ್ ಇತ್ತು, ಇಸ್ಕೊಂಡು ಕೇಳಿದೆ ಅವ್ರ ಅಪ್ಪಂಗೆ. ಅವರಪ್ಪ ಬೇಡಪ್ಪ ಫೋನ್ ಕೊಡಲೇಬೇಡ, ಹಾಳಾಗ್ತಾಳೆ ಅಂತ ಅವತ್ತೇ ಹೇಳಿ ಫೋನ್ ಕೊಡುವಾಗಲೇ, ಇಲ್ಲ ಮಾವ ಒಳ್ಳೆ ಬುದ್ಧಿ ಕಲ್ತಿದ್ದಾಳೆ, ಏನೋ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾಳೆ ಅಂತ, ತಪ್ಪೇನು ಮಾಡಲ್ಲ, ಕೊಡಿ ಪರವಾಗಿಲ್ಲ, ನಾನು ಒಪ್ಕೊಳ್ತೀನಿ ಅಂತ ಬಿಟ್ಟು ಹೇಳ್ಬಿಟ್ಟು ಫೋನ್ ಕೊಡಿಸಿದೆ ಸರ್. 1 ತಿಂಗಳು 2 ತಿಂಗಳು ಚೆನ್ನಾಗಿ ಕೆಲಸ ಮಾಡಿದ್ವಿ, ಎಲ್ಲ ಆಯಿತು. 2 ತಿಂಗಳಾದಮೇಲೆ ಶುರುವಾಯಿತು ಸರ್ ಅವ್ರದ್ದು ಮತ್ತೆ ಆಟಗಳು. ಯಾವಾಗ ನಾನು ಹಿಂಗೆ ತಲೆ ಕೆಡ್ಸ್ಕೊಂಡು ಮತ್ತೆ ನನ್ನ ಜೀವನ ನಾನು ನೋಡ್ಕೊಂಡು ಆಟ ಓಡ್ಸ್ಕೊಂಡು ನೈಟ್ ಬರೋ 11 ಗಂಟೆ 12 ಗಂಟೆ ಮತ್ತೆ ಯಾರ ಹತ್ರ ಚಾಟ್ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ, ಹಂಗೆ ಫೋನ್ ಎಲ್ಲ ಲಾಕ್ ಮಾಡಿ ಇಟ್ಕೊಂಡ್ಬಿಟ್ಟು ಮನೆಯಲ್ಲಿ ಮಕ್ಳಿಗೂ ಕೊಡ್ದಂಗೆ ಫೋನ್ಗಳ್ನ ಮತ್ತೆ ಶುರು ಹಚ್ಕೊಂಡಿದ್ದಾಳೆ, ಗೊತ್ತೇ ಇಲ್ಲ ನನಗೆ. ಅವಾಗ ಏನಾಯಿತು, ಈ ಪಕ್ಕದ ಮನೆ ಹುಡುಗಿ ಬಗ್ಗೆ ನಮ್ಮಮ್ಮ ಏನೇನೋ ಮಾತಾಡಿದ್ರಂತ ಹೊಟ್ಟು ಅವ್ರ ಹತ್ರ ಹೋಗಿ ಚಾಟಿಂಗ್ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾಳೆ. ಇವಳೇ ಹೋಗ್ಬಿಟ್ಟು ಹುಡುಗಿ ಅಂದರೆ ಅವಳು ಅಂದರೆ ಅದೇ ಅಂಗಡಿ ಕೆಲಸ ಮಾಡೋದಲ್ವಾ, ಪಕ್ಕದ ಮನೇಲಿ ಇರೋದು. ನಿಮ್ಮ ಬಗ್ಗೆ ಎಲ್ಲ ನಮ್ಮ ಅತ್ತೆ ಹಂಗೆ ಕೆಟ್ಟದಾಗೆಲ್ಲ ಮಾತಾಡಿದ್ರು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ. ಅವ್ರು ಏನು ಮಾಡ್ರು, ಅವ್ರು ಸೀದಾ ಬಂದ್ಬಿಟ್ಟು, ನಾನು ಅವತ್ತು ಬಾತ್ರೂಮ್ಗೆ ಹೋಗಿದ್ದೀನಿ, ಬಾತ್ರೂಮಿಗೆ ಕೂತಾಗ ಬಂದ್ಬಿಟ್ಟು ಜಗಳ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ರು, ನಮ್ಮ ತಾಯಿಗೆ ಹೊಡೆದೇ ಬಿಟ್ರು ಅವಳ ಎದುರಿಗೇನೆ. ಯಾರು? ಅವ್ರ ಅಮ್ಮ ಮಗಳು ಬಂದ್ಬಿಟ್ಟು, ನಮ್ಮ ತಾಯಿ 63 ವರ್ಷ ವಯಸ್ಸು. ಅದೇ ಆ ಹುಡುಗಿ ಮತ್ತೆ ನಮ್ಮ ಬಗ್ಗೆ ಎಲ್ಲ ಕೆಟ್ಟದ ಮಾತಾಡಿದೆ ಅಂತ, ನೀನು ಸರಿನಾ, ಹಂಗೆ ನೀನು ಏನಕ್ಕೆ ಇಂತ ಎಲ್ಲ ಮಾತಾಡಿದೆ ಅಂತ ಬಿಟ್ಟು ನಮ್ಮಮ್ಮ ಯಾರು ಮಾತಾಡಿ ಕಷ್ಟ ಹಿಂಗೆ ಮಾತಿ ಬೆಳೆದ್ಬಿಟ್ಟು, ನಾನು ಬಾತ್ರೂಮಿಂದ ಬರೋ ಅಷ್ಟೊತ್ತಿಗೆ ತಲೆ ಜುಟ್ಟು ಇಟ್ಕೊಂಡು ನೆಲದ ಮೇಲೆ ಬಿದ್ದು ಒದ್ದಾಡ್ತಾರೆ ಹೆಂಗಸರುಗಳು. ಇವಳು ನಿಂತ್ಕೊಂಡು ನೋಡ್ತಿದ್ದಾಳೆ ಸರ್, ಬಿಡಿಸ್ಬೇಕು ಫಿಟ್ಟಿಂಗ್. ಅವಳಿಗೆ ಹೆಂಗಾರ ಮಾಡೋ ನಮ್ಮಮ್ಮನ ಕಳಿಸ್ಬಿಟ್ರೆ ನನ್ನ ಕೆಲಸ ಇನ್ನೂ ಈಸಿ ಆಗುತ್ತೆ, ಚಾಟಿಂಗ್ ಈಸಿ ಆಗುತ್ತೆ, ಡೇಟಿಂಗ್ ಈಸಿ ಆಗುತ್ತೆ ಅಂತ ಬಿಟ್ಟು ನೋಡ್ಕೊಂಡು ಸುಮ್ಮನೆ ಇದ್ದಾಳೆ. ಸರಿ ಏನಾಯಿತು, ನಮ್ಮಮ್ಮಂಗೆ ಫುಲ್ ಸಿಟ್ಟು ಬಂತು, ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟರು. ಮತ್ತು ಅವರು ಇದ್ದವರು ನೋಡಿ ನಿಮ್ಗೆ ಎಲ್ಲಿ ಹೊಡೆದಿದ್ದಾರೆ, ಏನು ಸ್ವಲ್ಪ ಡ್ಯಾಮೇಜ್ ಆಗಿದ್ರೆ ಎಕ್ಸ್ರೇ ತೊಗೊಂಬಂದು ಕೊಡಿ ಹಂಗೆ ಅಂದರು. ನಮ್ಮ ತಾಯಿಗೆ ವಯಸ್ಸು 63 ವರ್ಷ, ಮತ್ತು ಹಾಸ್ಪಿಟ್ಲಿಗೆಲ್ಲ ಎಕ್ಸ್ರೇ ತೊಗೊಂಬಂದು ಕೊಡೋದು ಮಾಡೋದು ಆಗಲಿಲ್ಲ. ಸರಿ ಅಂತ ಒಂದು ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಬಂದರು. ಬಂದಾದ್ಮೇಲೆ ಏನು ಮಾಡಿದ್ರು, ನಾವು ಸೊಸೆ ಮೇಲೆ ಸಿಟ್ಟು ಬಂತು, ನಿನ್ನಿಂದಲೇ ಇದೆಲ್ಲ ಆಗಿರೋದು, ನಾನು ನಿಮ್ಮ ಮನೆಯಲ್ಲೇ ಇರೋಲ್ಲ, ನನ್ನ ಮಗನೂ ಸರಿ ಇಲ್ಲ, ನಾನು ನನ್ನ ಹೆಂಡತಿ ಜೊತೆ ಮಾತಾಡ್ತಿದ್ದೆ, ನನ್ನ ಹೆಂಡತಿ ಜೊತೆ ಸಪೋರ್ಟ್ ಆಗಿದ್ದೆ. ಅವಾಗ ನೀನು ಸರಿನೇ ಇಲ್ಲ, ನಾನು ನನ್ನ ಮಗಳು ಮನೆಗೆ ಹೋಗ್ಬಿಡ್ತೀನಿ. ನಮ್ಮ ತಾಯಿ ಏನು ಮಾಡಿದರು, ಅದೇ ವಿಚಾರ ಇತ್ತಲ್ಲ ಸರ್, ಹಿಂಗೆ ಏನೋ ಒಂದು ವಿಚಾರಕ್ಕೆ ಒಂದು ಚಿನ್ನದ ಗೋಲ್ಡ್ ಸರ ಮಾಡಿಸ್ಕೊಟ್ಟಿದ್ರು ಅವಾಗ ಸ್ಟಾರ್ಟಿಂಗು. ಅವ್ರದ್ದು ಇದ್ದಿದ್ದನ್ನು ನನ್ನ ಸೊಸೆ ಚೆನ್ನಾಗಿದ್ದಾಳಲ್ಲ, ನಾನು ವಯಸ್ಸಾದ ಕಾಲದಲ್ಲಿ ಏನು ಹಾಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಸರ ಮಾಡಿಸ್ಕೊಟ್ಟಿದ್ರು. ಆ ಸರನ ಅವಳು ಹಾಕೊಂಡಿದ್ಲು. ಸಿಟ್ಟು ಬಂತು ನಮ್ಮ ತಾಯಿ, ನನ್ನ ಮೇಲೆ ಹಿಂಗೆಲ್ಲ ಮಾಡಿ ನನ್ನನ್ನೇ ಆಚೆ ತಳ್ತಿದ್ದಾಳಲ್ಲ, ಇವು ನನ್ನ ಸರ ಯಾಕೆ ಕೊಡಬೇಕು ಅಂತ, ನನ್ನ ಸರ ಕೊಡು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸರ ಕೊಟ್ಬಿಟ್ಲು ಸರ್. ಸರ ಕೊಟ್ಬಿಟ್ಟು ಏನು ಮಾಡಿದ್ಲು, ಅವತ್ತಿಂದ ನಮ್ಮ ತಾಯಿ ಹೋಗ್ಬಿಟ್ರು ಮನೆ ಬಿಟ್ಟು. ಯಾರ ಮನೆಗೆ ಹೋದ್ರು? ಅಕ್ಕನ ಮನೆಗೆ ಹೋದ್ರು. ಅವತ್ತಿಂದ ನನ್ನ ಹತ್ರನೂ ಮಾತಾಡ್ತಿಲ್ಲ. ಯಾವಾಗ ಸರ ಇಸ್ಕೊಟ್ಬಿಟ್ಟು ನಾನು ಸರ ಕೊಡೆ, ನಾನು ನಿನ್ಗೆ ಮಾಡಿಸ್ಕೊಡ್ತೀನಿ ಹೆಂಗೋ, ನಾನು ನಮ್ಮ ಅಮ್ಮಂದೆ ತಾನೇ ಸರ, ಅವ್ರದ್ದು ಕಷ್ಟಪಟ್ಟು ದುಡ್ಡು ಮಾಡ್ತಿದ್ರು ವಯಸ್ಸಾದ ಕಾಲದಲ್ಲಿ. ಇವತ್ತು ಕೇಳ್ತಿದ್ದಾರೆ ನಿನ್ನ ಗಲಾಟೆ ಎಲ್ಲ ಆಗಿ, ನಾನು ದುಡ್ಡು ಬೇಕು, ನಿನ್ನ ಡೈಲಿ 500 ರೂಪಾಯಿ ತಂದು ಕೊಡ್ತೀನಿ ನಿನಗೆ, ಎತ್ತಿಟ್ಕೋ. ಅದು ಯಾವತ್ತು ಗುಡ್ಡೆ ಆದ್ಮೇಲೆ ಸರ ಮಾಡಿಸ್ಕೊಂಬಂಗಲ್ಲಿ ಸರ, ಹೆಂಗೋ ಸಂಸಾರ ಜೀವನ ನಡೆಸ್ಕೊಂಡು ಹೋಗೋಣ, ಮಕ್ಕಳಿದ್ದಾವೆ, ಇಷ್ಟೆಲ್ಲ ಆಗಿದೆ, ದೊಡ್ಡದು ಮಾಡೋದು ಬೇಡ ಅಂದರೆ ಸರ್ ಮನೇಲಿ ಅವತ್ತು ಕೂತ್ತಳು ಸರ್. ಯಾವತ್ತು ಸರ ಕೊಟ್ಲು ಅವತ್ತೇ ಎಲ್ಲ ಕಾಲುಂಗ್ರ ಹೆಂಗತ್ತ, ನೀನು ನನ್ನ ಗಂಡನೇ ಇಲ್ಲ, ನಾನು ತಾಳಿ ಸರ ಕಿತ್ತು ಕೊಟ್ಬಿಟ್ಟಿದ್ಯಾ, ನೀನು ನನ್ನ ಗಂಡನೇ ಅಲ್ಲ, ನನಗೂ ನಿನ್ನ ಸಂಬಂಧನೇ ಇಲ್ಲ, ನೀನು ನನಗೆ ಬೇಡಕ್ಕೆ ಬೇಡ. ಯಾಕೆಂದರೆ ಇಲ್ಲಿ ಇತ್ತಲ್ಲ ಸರ್ ಫೋನಲ್ಲಿ ಹಳೆ ಕಾಂಟ್ಯಾಕ್ಟ್ಗಳೆಲ್ಲ, ಮತ್ತೆ ರಿಬೋರ್ಡ್ ಯಾವಾಗ ಫೋನ್ ಸಿಕ್ತೋ 1 ತಿಂಗಳು 2 ತಿಂಗಳು ಚೆನ್ನಾಗಿ ಕೆಲಸ ಮಾಡಿದ್ಲು, ಮತ್ತೆ 3-4 ತಿಂಗಳಿಗೆ ಬ್ಯಾಕಪ್ ತಗೊಂಡ್ಲು, ಮತ್ತೆ ಬ್ಯಾಕಪ್ ತಗೊಂಡ್ಬಿಟ್ಲು. ಇವನ್ ಹೆಂಗಾರ ಮಾಡಿ ದೂರ ತಳ್ಬಿಡೋಣ,
ನಾನೊಬ್ಳು ಮತ್ತೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅವಳಿಗೆ ಭಯಂಕರ ಕೆಟ್ಟು ಆಸೆ ಸೇರ್ಕೊಂಡ್ಬಿಟ್ಟಿದೆ ಸರ್ ಮನಸ್ಸಲ್ಲಿ. ತುಂಬ ಜನ ಜೊತೆ ಅನುಭವಿಸ್ಬೇಕು, ತುಂಬ ಜನ ಜೊತೆ ಮೆರಿಬೇಕು, ಮಾಡಬೇಕು ಅಂತ. ಆ ಥರ ಏನು ಮಾಡಲಿ, ಹೆಂಗಾರ ಮಾಡಿ ದೂರ ತಗೊಂಡು ಅವತ್ತಿನ ಸಹ ಒಂದು ಸಣ್ಣ ಕಟ್ಟಿ ಮಕ್ಕಳಿದ್ದಾವೆ ಸರ್. ಮಕ್ಕಳು ಸ್ಕೂಲಿಗೆ ಹೋಗ್ತೇವೆ, ಒಂದು ಸ್ನಾನ ಮಾಡ್ಸಂಗಿಲ್ಲ, ಒಂದು ಬಟ್ಟೆ ಒಗೆಯಂಗಿಲ್ಲ, ಅವ್ರಿಗೊಂದು ಊಟ ಹಾಕಂಗಿಲ್ಲ, ಒಂದು ತಿಂಡಿ ಮಾಡೋಂಗಿಲ್ಲ, ಏನಂದ್ರೆ ಏನಿಲ್ಲ. ನಾನು ಒಂದು 2 ದಿವಸ ಅವಳು ಹಿಂಗೆಲ್ಲ ಆದ್ಲಲ್ಲ, ಒಂದು 2 ದಿವಸ ಬಿಟ್ಟು ಮಕ್ಳ ಜೊತೆ ನನ್ನ ಹತ್ರ ಇದ್ರೆ ಬರೀ ಜಗಳ ಮಾಡೋಳು. ನಾನಿದ್ರೆ ಜಗಳ ಮಾಡಿದ್ರೆ ಒಂದು 2-3 ದಿವಸ ಸ್ವಲ್ಪ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಾನೊಬ್ಬ ಸ್ವಲ್ಪ ಸರಿಯಾಗ್ಬೋದು ಮಕ್ಳ ಜೊತೆ ಇಟ್ಕೊಂಡೆ. ನಾನೇ ಮಾಡಿ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋಗಿ ಬಂದು ನೋಡ್ರಿ ಸರ್, ಮನೇಲಿ ಒಬ್ಬಳೇ ಇದ್ದಾಳೆ, ಮಕ್ಕಳುಗಳು ಪಾಪ ಊಟ ಇಲ್ದಲೆ ಅವ್ರ ಅತ್ತೆ ಫೋನ್ ಮಾಡ್ಕೊಂಬಿಟ್ಟು, ಯಾರ್ದು ಕೆಳಗಡೆ ಮನೆಯವ್ರು ಫೋನ್ ಇಸ್ಕೊಂಬಿಟ್ಟು, ಅತ್ತೆ ಹಿಂಗೆ ಊಟ ಆಗ್ತಿಲ್ಲ ಏನಿಲ್ಲ, ಅಮ್ಮಮ್ಮ ಹೋದ್ಮೇಲೆ ಅಂತ ನಮ್ಗೆ ಹೊಟ್ಟೆ ಹಸು ಶುರು ಅಳು ಬರ್ತದೆ, ನಮ್ಗೊಂದು ಸಣ್ಣ ಕೆಲಸನ ಸ್ನಾನನೂ ಮಾಡಿಸ್ತಿಲ್ಲ, ಏನಿಲ್ಲ, ತಲೆ ಬಾಚ್ತಿಲ್ಲ, ಏನಿಲ್ಲ, ನಾವು ಬಾಚ್ಕೊಂಡು ಹೋಗ್ತಿದ್ದೀವಿ, ಅಮ್ಮ ಅಂತಲೂ ನಮ್ಮ ಕಡೆ ಕಣ್ಣೆತ್ತು ನೋಡ್ತಾ ಇಲ್ಲ, ಹಂಗೆ ಮಾಡಿದ್ಲು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹತ್ಕೊಂಡು ಹೇಳ್ಬಿಟ್ಟಿದ್ದಾರೆ. ಅವಾಗ ನಮ್ಮ ಅತ್ತೆ ಬಂದ್ಬಿಟ್ಟು ನಮ್ಮ ಅಕ್ಕ ಬಂದ್ಬಿಟ್ಟು ಕರ್ಕೊಂಡು ಹೋಯ್ತು ಮಕ್ಳುಗಳ್ನ. ಒಬ್ಬಳೇ ಇದ್ಲು. ಅದೇ ಮನೇಲಿ ಒಂದು 30,000 ರೂಪಾಯಿ ದುಡ್ಡು ಇಟ್ಟಿದ್ದೆ ಸರ್. ಒಂದು ಸ್ವಲ್ಪ ಒಡವೆ ಚಿನ್ನ ಬೆಳ್ಳಿಲ್ಲ ಅದು ಸ್ವಲ್ಪ ಇತ್ತು, ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದಾಳೆ ಸರ್. ನೋಡ್ರಿ ಮನೇಲಿ ಹೋಗಿ ಕೇಳ್ರಿ, ನನಗೆ ಗೊತ್ತೇ ಇಲ್ಲ, ಯಾರು ತೊಗೊಂಡ್ರು ನನಗೆ ಹೆಂಗೆ ಗೊತ್ತು? ಅವಳು ಇರೋದ ಒಬ್ಳವಳು, ನಮಗೆ ಗೊತ್ತೇ ಇಲ್ಲ, ಇನ್ಯಾರು ತೊಗೊಂಡೇ ಇಲ್ಲ ಅಂತ. ನನಗೆ ಗೊತ್ತು ಅವಳೇ ತೊಗೊಂಡಿರೋದು ಅಂತ ನನಗೆ ಗೊತ್ತಾಯ್ತು. ಈಗ ತಾಳಿ ಸರ ಕಿತ್ಕೊಂಡಿದ್ದು ಹಿಂಗೆ ಮಾಡಿರ್ಬೋದು, ಹೋದ್ರೋಗ್ಲಿ 30,000 ರೂಪಾಯಿ ನಾನು ದುಡಿತೀನಿ ಮಾಡ್ತೀನಿ, ಹೆಂಗೋ ಸರಿಪಡಿಸ್ಕೊಂಡು ಹೋಗೋಣ ಕಣೆ, ಹೋಗ್ಲಿ 30,000 ರೂಪಾಯಿ ನಂದು ಹೋಗಿರೋ ದುಡ್ಡು ಹೋಗ್ಲಿ, ಆ ಬೆಳ್ಳಿ ತಾನೆ ಹೋಗಿರೋದು ಹೋಗ್ಲಿ ಬಿಡು ಸರ್. ಅವತ್ತಿಂದ ಒಂದು ಸಣ್ಣ ಕೆಲಸ ಮಾಡ್ತಿಲ್ಲ ಸರ್. ಬೆಳಗ್ಗೆ ಎದ್ರೆ ಬಿತ್ಕೊಳ್ತಾಳೆ ಸರ್, 9:30 ಆದ ತಕ್ಷಣ ಎದ್ದು ಬಟ್ಟೆ ಹಾಕೊಂಬಿಟ್ಟು ಹೋಗ್ತಾಳೆ, ತಿಂಡಿ ಇಲ್ಲ, ಊಟ ಇಲ್ಲ, ಏನು ಕೇಳಿದ್ರೆ ಮಾತಾಡ್ತಿಲ್ಲ, ಮಾತಾಡ್ರಿ ಬರೀ ಜಗಳ. ಈ ಥರ ಮಾಡೋಕ್ಕೆ ಶುರು ಹಚ್ಕೊಂಡ್ಬಿಟ್ಲು ಒಂದು 2 ದಿವಸ. ನನಗೆ ಸಿಟ್ಟು ಬಂದು, ಯಾಕೆ ಹಿಂಗಿದೆಯಾ, ಏನಾಯ್ತು ಕವಿ, ಏನೋ ಸಣ್ಣ ಪುಟ್ಟವಾಗಿದ್ದಾವೆ, ಸರಿಪಡಿಸ್ಕೊಂಡು ಹೋಗೋಣ, ಮುಂದೆ ಇನ್ನು ತುಂಬ ಜೀವನ ಇದೆ, ಆ ಸಲದ ನಾನು ಮಾಡಿಸ್ಕೊಡ್ತೀನಿ, ನಿಮ್ಗೆ 500 ರೂಪಾಯಿ ತಂದು ಕೊಡ್ತೀನಿ, ಮಾಡ್ತೀನಿ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಸರ್. ಆಮೇಲೆ ನಾನೇನು ಮಾಡಿದೆ, ರಾತ್ರಿ ಅವತ್ತು ಒಂದು 3 ದಿವಸ ಆದಮೇಲೆ ಬಂದು ನೋಡ್ತೀನಿ, ಅವಳು ಬಂದೇ ಇಲ್ಲ ಮನೆಗೆ, ಬಂದೇ ಇಲ್ಲ. ಆಮೇಲೆ ನೋಡ್ತೀನಿ, ಕೀ ನೋಡ್ರೆ ಕೆಳಗಡೆ ಮಾಮೂಲಿ ಹಿಂಗೆ ಕೆಳಗಡೆ ಚಪ್ಪಲಿ ಸ್ಟ್ಯಾಂಡ್ ಶೂ ಇರೋದು, ಶೂ ಒಳಗೆ ಇಟ್ಟೋಗಿರ್ತೀವಿ, ಯಾರು ಇಲ್ಲ ಅಂದರೆ ಶೂ ಒಳಗಡೆ. ಆ ಶೂ ಒಳಗೆ ಇನ್ಮೇಲೆ ಯಾರೆಲ್ಲ ಶೂ ಒಳಗಡೆ ಕೀ ಇಡ್ತೀರಾ ಹುಷಾರು. ಶೂ ಒಳಗೆ ಇಟ್ಬಿಟ್ಟು ಹೋಗಿದ್ದಾಳೆ. ಅವ್ರ ಅಪ್ಪ ಫೋನ್ ಮಾಡಿ ಕೇಳಿದ್ರೆ ಬಂದಿಲ್ಲಪ್ಪ ಅಂದರು. ಮಾನೇ ದಿವಸ ಬೆಳಗ್ಗೆ ಫೋನ್ ಮಾಡಿ ಕೇಳಿದೆ, ಅವ್ನು ಬಂದಿದ್ದಾಳೆ, ಹಂಗೆ ಮತ್ತೆ ವಾಪಸ್ ಹೋದ್ಲು, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದರು. ಏನೋ ಸಮಾಧಾನಕ್ಕೆ ಹೋಗಿರ್ಬೋದು ಅವ್ರ ಅಪ್ಪ ಮನೆಗೆ ಅಂತಬಿಟ್ಟು ಹೋಗಿ ಬಂದೆ, ಬರ್ತಾಳೆ ಅಂದ್ಕೊಂಡು ಸುಮ್ಮನಾದ್ರೆ ಸರ್. ಅವತ್ತು ಹೋದವಳು ನಮ್ಮ ಮನೆಗೆ ಬಂದಿಲ್ಲ ಸರ್, ಮಕ್ಕಳುಗಳನ್ನ ಬಿಟ್ಟಿದ್ದಾಳೆ, ಅಂಗಡಿಗೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, PG ಮಾಡ್ಕೊಂಡಿದ್ದಾಳೆ ಸರ್. ನಿನ್ ಜೊತೆಲಿ ಇಲ್ಲ? ನನ್ನ ಜೊತೆಲಿ ಇಲ್ಲ, PG-ಲಿದ್ದಾಳೆ. ಬರ್ತಿಲ್ಲ. ಎಷ್ಟು ದಿನ ಆಯ್ತು? ಹೆಚ್ಚು ಕಮ್ಮಿ 1 ತಿಂಗಳಾಯ್ತು ಸರ್, 1 ತಿಂಗಳು 1.5 ತಿಂಗಳಾಯ್ತು. ಏನ್ ಹೇಳ್ತಾರೆ ಕರೆದ್ರೆ? ಈಗ ನಿನ್ ಗಂಡನೇ ಅಲ್ಲ, ನಿನ್ಗೂ ಸಂಬಂಧ ಇಲ್ಲ, ನನಗೂ ನಿನ್ಗೂ ಬೇಕೇ ಆಗಿಲ್ಲ, ನಾನು ಆರಾಮಾಗಿದ್ದೀನಿ, ನಾನು ಫುಲ್ ನೆಮ್ಮದಿಯಾಗಿದ್ದೀನಿ, ಈಗ ನಿನ್ನ ಸವಾಸನೆ ಬೇಡ. ಮತ್ತು ಮಕ್ಕಳು ನೀನು ಕರ್ಕೊಂಡು ಇಟ್ಕೊಂಡಿಲ್ಲ ಸಾಕು. ನಾನು ಅದಕ್ಕೆ ಹೇಳಿದೆ, ನೀನು ಬೇಕು ನನಗೆ, ಯಾಕೆ ನಿನಗೂ ಅಷ್ಟೇ ಅಧಿಕಾರ ಇದೆಯಲ್ವ ಅಂತ ಹೇಳಿ ಮಕ್ಕಳನ್ನ ಬಿಟ್ಟು ಬಂದರೆ ಸರ್, ಮಕ್ಕಳು ನಡು ರೋಡಲ್ಲಿ ಬಿಟ್ಟು ಹೋಗಿದ್ದಾಳೆ ಸರ್ PG-ಗೆ. ಮಕ್ಕಳು ಹತ್ಕೊಂಡು ಬಂದಿದ್ದಾವೆ ಮನೆಗೆ, ಅಮ್ಮ ಹಿಂಗೆ ಬಿಟ್ಟು ಹೋಗ್ಬಿಡ್ತು, ಯಾಕಡೆ ಹೋಯ್ತು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಅವತ್ತು ನೈಟ್ ಕರ್ಕೊಂಡೋಗಿ PG ಹತ್ರ ಬಿಟ್ಟು, ಅಂಗಡಿ ಹತ್ರ ಬಿಟ್ಬಿಟ್ಟು, ಯಾಕೆ ಹಿಂಗೆ ಅಲ್ಕಟ್ಟು ಕೆಲಸ ಮಾಡ್ತೀವಿ, ಯಾಕವಿ ಎಷ್ಟು ಕೋಪ ಇದ್ರೂ ತಣ್ಣು ಆಗ್ಬೋದು, ಸರಿ ಆಗುತ್ತೆ, ಯಾಕೆ ಹಿಂಗೆ ಮಾಡ್ತೀವಿ ಅಂತ ಬಿಟ್ಟೋದ್ರೆ ಸರ್, ಮಕ್ಕಳು ನಡು ರೋಡಲ್ಲಿ ಬಿಟ್ಟು ಹೋಗಿದ್ದಾಳೆ ಸರ್. ಬಿಟ್ಟು ಹೋಗ್ಬಿಟ್ಟು ಇಷ್ಟೆಲ್ಲ ಗಲಾಟೆ ಮಾಡ್ಕೊಂಡು ಸ್ಟೇಷನಿಗೆಲ್ಲ ಹೋಗಿ ಅಲ್ಲೆಲ್ಲ ಜಗಳ ಗಲಾಟೆಗಳಾಗಿ, ಅವರು ಏನೇನೋ ಹೇಳಿ ಕೋರ್ಟಿಗೆಲ್ಲ ಹೋಗ್ರಿ, ನೀವೇನಾದ್ರು ಚೆನ್ನಾಗಿಲ್ಲ ಹಂಗೆ ಅಂತೆಲ್ಲ ಹೇಳಿದ್ರು ಸ್ಟೇಷನ್. ನೋಡಿ ವೀಕ್ಷಕರೇ, ಆ್ಯಕ್ಚುಲಿ ಇಂಥ ಹೆಂಡತಿಗೆ ಏನು ಮಾಡಬೇಕು, ಯಾವ ಥರ ಬುದ್ಧಿ ಕಲಿಸ್ಬೇಕು, ಇಂಥ ಹೆಣ್ಮಕ್ಳಿಗೆ ಏನು ಶಿಕ್ಷೆ ಕೊಡಬೇಕು. ಈಗ ಸರ್ ಮನೆಯಲ್ಲಿ 2 ಹೆಣ್ಮಕ್ಳಿದ್ದಾವೆ ಸರ್, ಆ ಮಕ್ಳುಗಳು ತಲೆ ಬಾಚ್ಬೇಕು ನನಗೆ ಬರಲ್ಲ, ಜಡೆ ಹಾಕಿ ಕಳಿಸ್ಬೇಕು, ಟೇಪ್ ಹಾಕಿ ಕಳಿಸ್ಬೇಕು. ಅವಕ್ಕೆ ನಾನು ಜಡೆ ಎಣಿಬೇಕು, ಮಕ್ಕಳಿಗೆ ಸ್ಕೂಲ್ ರೆಡಿ ಮಾಡಬೇಕು ಮಕ್ಳುಗಳಿಗೆ. ನಮ್ಮ ತಾಯಿ ನೋಡ್ರಿ ನಮ್ಮ ಅಕ್ಕ ಮನೆ ಸೇರ್ಕೊಂಡಿದ್ದೆ ಜಗಳ ಮಾಡ್ಕೊಂಡು, ನಮ್ಮ ಹತ್ರ ಯಾರೂ ಇಲ್ಲ. 2 ಹೆಣ್ಮಕ್ಳು ಬಿಟ್ಬಿಟ್ಟು ಹೋಗಿದ್ದಾಳೆ, ಹೋಗಿ 1 ತಿಂಗಳಾಯ್ತು. ಅವು ಊಟ ತಿಂಡಿ ಏನೇ ಆದರೂ ನಾನು ಹೊರಗಡೆ ತರಬೇಕಾ, ನಾನು ಮಾಡಿಡಬೇಕು. 2 ಹೆಣ್ಮಕ್ಳು ನಾನು ಈ ಥರ ಸಾಕೊಂಡು ಆ ಸ್ಕೂಲಿಗೆ ಕಳ್ಸ್ಕೊಂಡು, ಸ್ಕೂಲಿಗೆ 70,000 ರೂಪಾಯಿ ಫೀಸ್ ಕಟ್ಟಬೇಕು, ವರ್ಷ ಆಯಿತು ಅಂದರೆ 30,000 ರೂಪಾಯಿ ಕಟ್ಟಿದ್ದೀನಿ. ತಿಂಗಳ ಸ್ಕೂಲ್ ಫೀಸ್ ಕಟ್ಟಬೇಕು, ಮತ್ತು ಮನೆ ಬಾಡಿಗೆ ಕಟ್ಟಬೇಕು, ಪ್ರತಿಯೊಂದು ಮೇಂಟೆನೆನ್ಸ್ ಮಾಡ್ಕೊಂಡು ಇವಳಿಗೆ ಒಂದು 20,000 ರೂಪಾಯಿ ಸಂಬಳ ಬರುತ್ತೆ, ಆರಾಮಾಗಿ ಸೇಫ ತೊಗೊಂಬಿಟ್ಟು PG-ಲಿ ಹೋಗಿ ಸೇರ್ಕೊಂಡ್ಬಿಟ್ಟು 5,000 ರೂಪಾಯಿ PG ಕಟ್ಕೊಂಡ್ಬಿಟ್ಟು ದುಡ್ಡು ಬೇಕಾಗತ್ತಪ್ಪ, ಹೋಗ್ಬೇಕು. ಈಗ ಮತ್ತೆ ಫೋನ್ ಸಿಕ್ಕಿದೆ, ಯಾವನೇ ಸಿಗ್ತಾನೆ ಅವನ ಜೊತೆ ಹೋಗ್ಬಿಟ್ಟು ಚೆನ್ನಾಗಿ ಲಾಡ್ಜ್ ಗಿಡ್ಜ್ಗೆಲ್ಲ ಹೋಗೋದು ಬರೋದು ಮಾಡ್ಕೊಂಡು ಆರಾಮಾಗಿ ಈಗ ಎಂಜಾಯ್ ಮಾಡ್ಕೊಂಡಿದ್ದಾಳೆ ಸರ್. ಇಂಥ ಹೆಣ್ಗಳಿಗೆ ಏನು ಮಾಡಬೇಕು, ಇಂಥ ಹೆಣ್ಮಕ್ಳಿಗೆ ಏನು ಮಾಡಬೇಕು? ಮಕ್ಕಳುಗಳು ಬಿಟ್ಬಿಟ್ಟು 2 ಹೆಣ್ಮಕ್ಳು, ಒಬ್ಳು 11 ವರ್ಷ, ಒಬ್ಳು 6 ವರ್ಷ 7 ವರ್ಷ, ಇಂಥ ಸಣ್ಣ ಮಕ್ಳನ್ನ ಬಿಟ್ಬಿಟ್ಟು ಯಾರೇ ಆಗಲಿ ಒಂದು ಎತ್ತು ತಾಯಿಗೆ ಮಕ್ಕಳು ಬೇಕಾದ್ರೆ ಇದಾಗ್ಬೋದು, ತಾಯಿ ಯಾವತ್ತೂ ಮಾಡ್ಕೊಳ್ಳಲ್ಲ, ಆದರೆ ಇಂಥ ಕ್ರೂರ ತಾಯಿ ಆಗಿದ್ದಾಳೆ ಇವಳು.
ಮಕ್ಕಳು ಬೇಡ, ಯಾರೂ ಬೇಡ ಅಂತ ಹೇಳ್ಬಿಟ್ಟು ಬರೀ ಗಂಡಂದ್ರು ಲವ್ ಅಂದರು ಈ ಥರ ಎಂಜಾಯ್ ಮಾಡೋಂಥವ್ರೆ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಬಿಟ್ಬಿಟ್ಟು ಈಗ ಹೋಗ್ಬಿಟ್ಟು ಪಿ ಜಿ ಮಾಡ್ಕೊಂಡು ಇಟ್ಕೊಂಡು ಪಿ ಜಿಯಲ್ಲಿ ಏನು ಬೇಕಾ ಯಾರು ಹೇಳೋರೆಲ್ಲ ಕೇಳಿಲ್ಲ. ನಾನು ಹೋದ್ರೆ ನೀನು ನನ್ನ ಗಂಡನೆಲ್ಲ, ನನಗೂ ನಿಂಗೂ ಸಂಬಂಧನೇ ಇಲ್ಲ, ನನ್ನ ತಾಳಿ ಕೊಟ್ಟಾಗಿಂದಲೇ ನನಗೂ ನಿಂಗೂ ಸಂಬಂಧ ಬಿದ್ದೋಯ್ತು, ನನಗೂ ನಿಂಗೂ ಸಂಬಂಧನೇ ಇಲ್ಲ, ಹೋಗಿ ಏನಾರು ಮಾಡ್ಕೊ ಅಂತ ಹಿಂಗೆ ಹೇಳ್ತಾಳೆ. ಮಕ್ಳುಗಳು ನೋಡ್ರೆ ನಾನು ಹಿಂಗೆ ಸಾಕ್ತಾ ಇದ್ದೀನಿ. ಪತಿವರ್ತಿ ಹೆಂಗಸಿಗೆ ಒಂದು ಫೋನ್ ಮಾಡೋಣ, ನಾನು ಮಾತಾಡ್ತೀನಿ. ನೀವು ಹೇಳ್ಬಾರ್ದು ಆಮೇಲೆ ನನಗೆ ಒಂದು ಸೈಡ್ ಮಾಡ್ತಿದ್ದಾನೆ ಅಂತೇಳಿ. ನಂಬರ್ ಹೇಳಿ. ಮತ್ತೆ ಸರ್ ಮಾತಾಡಿದ್ರೆ ಸರ್ ಎರಡೆರಡು ಮುಖ ಅವಳು. ಬೇರೆಯವ್ರ ಹತ್ರ ಎಂಥ ನಾಟಕದ ಕಣ್ಣೀರು ಹಾಕ್ತಾಳೆ ಅಂದರೆ ಕರ್ಗೋಗ್ಬಿಡ್ಬೇಕು ಎಲ್ಲರೂ. ಮಾತಿದ್ರೆ ಕಣ್ಣೀರಲ್ಲಿ ಇಳಿಸ್ಬಿಡ್ತಾಳೆ, ಪೊಲೀಸರ ಮುಂದೆನೇ ಆಗಲಿ ಯಾರ ಮುಂದೆನೇ ಆಗಲಿ. ನಮ್ಮ ಹತ್ರ ಮಾತ್ರ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದದಲ್ಲಿ ಮಾತಾಡ್ತಾಳೆ ಸರ್. ಅದು ನಾನು ನೋಡಿದ್ದೀನಿ ಕಣ್ಣಾರ. ನೋಡಿ ವೀಕ್ಷಕರೇ, ಈಗ ಯಾ ಮೈ ಡಿಯರ್ ನೊಂದ ಪುರುಷರೇ, ಈಗ ಹೇಳಿ, ಪುರುಷ ರಕ್ಷಣಾ ಆಯೋಗ ನಾವು ಸ್ಥಾಪನೆ ಮಾಡ್ತಿರೋದು ಸರಿನಾ ತಪ್ಪಾ ಅಂಥೇಳಿ. ಆ್ಯಂಡ್ ಇವ್ರ ಹೆಂಡತಿ ಕವಿತಾಗೆ ಫೋನ್ ಮಾಡೋಣ, ಏನು ಹೇಳ್ತಾರೆ ಆನ್ ರೆಕಾರ್ಡಿಂಗ್ ಕೇಳೋಣ. ಸೊ ಇದು ಮುಂದಿನ ದಿನಗಳಲ್ಲಿ ಇಬ್ಬರನ್ನೂ ಕೂರಿಸಿ ಮಾತಾಡೋಂಥ ಕೆಲಸ ಮಾಡ್ತೀನಿ. ಸೊ ಅದಕ್ಕೆಲ್ಲ ನಿಮ್ಮ ಈಗ ತಾನೇ ಇದು ಗಿಡವಾಗಿದೆ, ಮರ ಆಗಲಿ ಹೆಮ್ಮರವಾಗಲಿ, ಆಮೇಲೆ ಬೇಟೆಗಳು ಬೇರೆ ಥರದ್ದೆಲ್ಲ ಆಡ್ತೀನಿ. ಈಗ ನಂಬರ್ ಹೇಳಿ, ನಾನು ಫೋನ್ ಮಾಡ್ತೀನಿ. ಫೋನ್ ತೆಗ್ದಿಲ್ಲ ಅಂದರೆ ನಾನು ಬಿಟ್ಬಿಡ್ತೀನಿ. ಐ ಡೋಂಟ್ ಕೇರ್. ಟ್ರೂ ಕಾಲರಲ್ಲಿ ಕವಿತಾ ಮಂಜು ಅಂತಲೇ ಬರ್ತಾ ಇದ್ದಲ್ಲಪ್ಪ. ಅದು ಮುಂಚೆಯಿಂದಲೇ ಇರೋದು ಸರ್, ಚೇಂಜ್ ಮಾಡ್ಕೊಂಡಿಲ್ಲ. ವಾಟ್ಸಪ್ಪಲ್ಲಿ ನೋಡಿ ಹೆಸರು ಹಂಗಾದ್ರೆ ಪ್ರೀತಿ ಇರ್ಬೋದು. ಕವಿತಾ ಅವರೇ ನಮಸ್ಕಾರ. ಕವಿತಾ ಅವರೇ, ನಾನು ಸೂರ್ಯ ಅಂತೇಳಿ ಪುರುಷ ರಕ್ಷಣಾ ಆಯೋಗದಿಂದ ಮಾತಾಡ್ತಾ ಇರೋದು. ನಿಮ್ಮ ಗಂಡ ಮಂಜುನಾಥನ್ ಅವರು ಬಂದಿದ್ದಾರೆ ಇಲ್ಲಿ. ಎಲ್ಲಿದ್ದೀರಮ್ಮ? ಕೆಲಸದಲ್ಲಿದ್ದೀರಾ? ರಾತ್ರಿ ಯಾಕಮ್ಮ ಪಿ ಜಿಲಿದ್ದೀರಾ ರಾತ್ರಿ ಹೊತ್ತಲ್ಲಿ? ಗಂಡನ ಮನೆ ಇಲ್ವಾ? ಗಂಡನ ಮನೆ ಇದೆ ಸರ್, 1 ಮಂತ್ ಇಂದ ನಾನು ಪಿ ಜಿಲೇ ಇದ್ದೀನಿ. ಯಾಕೆ ನಿನಗೆ ಪಿ ಜಿಗೆ ಇರ್ಬೇಕಂತ ಆಸೆ ಗಂಡನ ಮನೆ ಬಿಟ್ಟು? ಸರ್ ಅದು ಅವ್ರನ್ನೇ ಕ್ಲಿಯರ್ ಆಗಿ ಕೇಳಿರ್ಬೋದಾಗಿತ್ತಲ್ವಾ ಸರ್, ಯಾಕೆ ಏನು ಎತ್ತ ಅಂತ ಕೇಳಿದ್ರೆ ಅವ್ರು ಹೇಳಿರೋರಲ್ವಾ? ಕೇಳಕ್ಕಿಂತ ಮುಂಚೆ ಕೇಳಿದ್ದು ಆಯ್ತು, ನಾನು ಅದನ್ನೆಲ್ಲ ನೋಡಿದ್ದು ಆಯ್ತು, ಎಲ್ಲ ನೋಡ್ಕೊಂಡು ಸರ್ ಅದು ಇವಾಗಿನ ವಿಡಿಯೋ ಅಂತ ಅಲ್ವೇ ಅಲ್ಲ, ಲಾಸ್ಟ್ ಇಯರ್ ಆಗಿದ್ದು. ಇವಾಗಿನ ಅವನ ಹತ್ರ ಏನ್ ಸಾಕ್ಷಿ ಇದೆ ಅದನ್ನ ತೋರ್ಸಕ್ ಹೇಳಿ. ಇವಾಗ ನನ್ಗೆ ಯಾವ ತಪ್ಪು ಅವನ ಹತ್ರ ಇಲ್ಲ. ಸರಿ ಸರ್, ಇವತ್ತು 10:30 ನಾನು ಪಿ ಜಿ ಹತ್ರ ಹೋಗಿದ್ದೆ ಸರ್. ಅವಳು ಅಂತ ಹೇಳಿ ಬಂದಿದ್ದೀನಿ. 1 ತಿಂಗಳಿಂದ ಕೊಳ್ಳಲ್ ತಾಳಿ ಇಲ್ದೇನೆ ಜೀವನ ಮಾಡ್ತಿದ್ದೀನಿ. ಅವನಿಗೆ ಯಾವ್ದು ಬೇಕಾಗಿಲ್ಲ. ಅವನಿಗೆ ಒಬ್ಬ ಮಲ್ಗಕ್ ಒಂದ್ ಹೆಣ್ಣು, ಮಕ್ಕಳು ನೋಡ್ಕೊಳಕ್ ಒಂದ್ ಹಾಳು, ಮನೆಗ್ ತಂದಾಗಕ್ ಒಂದ್ ಕೆಲಸದವ್ಳು ಬೇಕು, ಅಷ್ಟೇ ಅವನಿಗೆ ಬೇಕಾಗಿರೋದು. ಹೆಂಡತಿ ಬೇಡ ಅವನಿಗೆ. ಅವನಿಗೆ ಅದು ಬೇಕು. ನಿನಗೆ ಮಂತ್ರಾಲಯಕ್ಕೆ ಹೋಗೋಕೊಬ್ಬ, ಅಂಗಡಿಲಿ ಹೋಗೋಕೊಬ್ಬ, ಗಾಡಿಲಿ ಹೋಗೋಕೊಬ್ಬ, ಆಯ್ತಾ, ನೀನು ಚಾಕ್ಲೇಟ್ ತಿನ್ನೋಕೊಬ್ಬ, ಸಮೋಸ ಕೊಡೋಕೊಬ್ಬ, ಆ ತರ ಅವ್ನು ನಿನಗ್ ಬೇಕು. ಈ ತರ ಮಾಡ್ಕೊಂಡು ಹೋದ್ರೆ ಸಂಸಾರ ಹೆಂಗ್ ನಡೆಯುತ್ತೆ? ಸರಿ ಆಯ್ತು, ಎಲ್ಲಾ ನಾನ್ ಮಾತಾಡ್ತಾ ಇದ್ದೀನಿ, ಆಮೇಲೆ ಕೇಳಿ. ಅವ್ನ್ ಹೇಳಿ ಇವಾಗಿನ ನನ್ ತಪ್ಪು ಹುಡುಕ್ಲಿ. 1 ವರ್ಷ ಆಯ್ತು ನಾನು ಅವನ ಜೊತೆ ಬಂದ್ ಆಲ್ರೆಡಿ ಇದ್ ಮಾಡ್ಕೊಂಡು. ಅವನು ಪೊಲೀಸ್ ಸ್ಟೇಷನ್ ಹೋದ, ಅವನ್ ತಪ್ಪೇ ಆಯ್ತು ಎಲ್ಲ ಹೋದ. ಅವನು ಇವನು ಅಂತ ಮಾತಾಡ್ಬಾರ್ದು. ಗಂಡನ್ಗೆ ಮರ್ಯಾದೆ ಇರ್ಬೇಕಮ್ಮ. ಬನ್ನಿ ಅವರು ಅಂತಾನೆ ಕರಿತೀನಿ ಆಯ್ತಾ. ಅವನು ಸಾರಿ, ಅವರು ಬಂದು ಇಲ್ಲಿ ಎಷ್ಟು ಪಬ್ಲಿಕ್ ಅಲ್ಲಿ ನನಗೆ ಹೆಂಗ್ ಅಂದಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಿಲ್ಲ. ನೀವ್ ಸರಿ ಸರ್, ಮಕ್ಳನ್ನ ಕಳ್ಸಿದೀನಿ. ನಡು ರೋಡಲ್ಲೇ ನೈಟ್ ಅಲ್ಲಿ ಮಕ್ಳನ್ನ ಕರ್ಕೊಂಡೋಗಿ ಪಿ ಜಿಗೆ ಹೋಗಿದ್ದಾಳೆ ಸರ್, ಅರ್ಧ ದಾರಿಯಲ್ಲಿ ಬಿಟ್ಬಿಟ್ಟು. ಸರಿಮಾ, ಆಯ್ತು, ಒಂದು ನಿಮಿಷ. ಅವ್ರದ್ದು ಫೋನ್ ಇಷ್ಟು ತಗ್ಸಿ ಸರ್. ಇವತ್ತು ಸಿಗಾಕೊಂಡು ಇವತ್ತು ಬೆಳಿಗ್ಗೆ 10:30 ನಾನು ಪಿ ಜಿ ಹತ್ರ ಹೋಗಿದ್ದೀನಿ ಸರ್. ಪಿ ಜಿಗೆ ಹೋಗಿಲ್ಲ ನೈಟು. ಯಾವ ಮಂಜಿದಾನ ಹೋಗಿದ್ದಾಳೆ ಸರ್. ಪಿ ಜಿ ನಾನು ಅಬ್ಸರ್ವ್ ಮಾಡ್ಕೊಂಡ್ ಬಂದೆ ನೋಡ್ರಿ, ಅಂಗಡಿ ಭಾಗ ತೆಗ್ದಿದ್ದಾಳೆ. ನಾನು 10 ಕಾಲಿಗೆ ಹೋಗಿ ಕಾಯ್ಕೊಂಡಿದ್ದೀನಿ ಅವಳು ಪಿ ಜಿ ಹತ್ರ. ಪಿ ಜಿಗೆ ಹೋಗಿಲ್ಲ ನೈಟು. ಬೇರೆ ಯಾವ ಜೊತೆ ನೋಡಿ ಮಜಾ ಮಾಡ್ಕೊಂಡಿದ್ದಿ, ಬಂದು ಪಿ ಜಿ ಬೆಳಗ್ಗೆ ಅಂಗಡಿ 10:30 ಭಾಗ ತೆಗ್ದಾಳೆ. ಏನಮ್ಮ ಕವಿತಾ, ಬೇಕೆ ಪಿ ಜಿಲೆ ಕೇಳ್ಸ ರಾತ್ರಿ ಶೋ ನನ್ಗೂ ಒಂದ್ ಸ್ವಲ್ಪ ಮಾತಾಡಕ್ ಕೊಡ್ಬೇಕಮ್ಮ ಟೈಮ್. ನೀವು ನನಗೂ ನಿಮ್ಮ ಅಣ್ಣನೋ ತಮ್ಮನೋ ಏನೋ ಅನ್ಕೊಳ್ಳಿ, ಅಥವಾ ದುಶ್ಮನಾದ್ರೂ ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಒಂದು ಮನುಷ್ಯನಿಗೆ ಹ್ಯುಮಾನಿಟಿ ಅಂತ ಒಂದ್ ಸ್ವಲ್ಪ ಟೈಮ್ ಕೊಡಿ. ಏನಂದ್ರೆ ಅಂದ್ರೆ, ಈಗ ನೀನು ರಾತ್ರಿ ಪಿ ಜಿಯಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಇವನು ಫುಲ್ ನೈಟ್ದು ಸರ್ಚಿಂಗ್ ಮಾಡಿ ಅಲ್ಲೊಬ್ಬರನ್ನ ನಿಲ್ಲಿಸಿ ನಿನ್ನೆ ರಾತ್ರಿ ಪಿ ಜಿಲಿ ಇಲ್ಲ ಅಂತೇಳಿ ದಾಖಲೆ ಕೊಡ್ತಿದ್ದಾನೆ. ಇದಕ್ಕೆ ನೀನು ನಾನು ಯಾವ ಪಿ ಜಿಲಿ ಇದ್ದೀನಿ ಅಂತ ಅವ್ರಿಗೆ ಗೊತ್ತು. ಸರಿ, ನಾನು ಇವ್ರ ಹತ್ರನೇ ನಾನು ರೆಕಾರ್ಡಿಂಗ್ ಮಾಡಿ ನಿಮಗೆ ಕಳಿಸ್ತೀನಿ. ಏನು ಈಗ ರಾತ್ರಿನೇ ಏನಾದ್ರು ನಿನ್ನೆ ರಾತ್ರಿನೇ ಫೋನ್ ಇಸ್ಕೊಳ್ಳಿ. ಫೋನಲ್ಲಿ ಸಿಕ್ಕಿಲ್ಲ ಕಾಂಟ್ಯಾಕ್ಟ್ ಅಂದ್ರೆ ನಿನ್ನೆ ರಾತ್ರಿನೇ ಏನಾದ್ರು ಪಿ ಜಿ ಚೇಂಜ್ ಮಾಡ್ತೀಯಮ್ಮ? ನಾನು ಸರ್ ಪಿ ಜಿ ಚೇಂಜ್ ಮಾಡ್ಲಿ? ಆ ಪಿ ಜಿ ಅವ್ರಿಗೆ ಗೊತ್ತು. ರಾತ್ರಿ ನೀನು ಪಿ ಜಿಯಲ್ಲಿ ಇಲ್ಲ. ಯಾಕಿಲ್ಲ ಸರ್? ಯಾಕಿಲ್ಲ? ಅದಕ್ಕೆ ಇರೋದಕ್ಕೆ ಪ್ರೂಫ್ ಕೊಡ್ತೀಯಮ್ಮ? ಕೊಡ್ತೀಯಮ್ಮ ಪ್ರೂಫ್ ನೀನು ಪಿ ಜಿಲಿ ಇದ್ದೆ ಅನ್ನೋದಕ್ಕೆ? ಸರಿ ಸರ್, ನಾನು ಇವಾಗ ಓನರ್ ಹತ್ರ ಮಾತಾಡ್ಬಿಟ್ಟು ವಾಯ್ಸ್ ರೆಕಾರ್ಡ್ ಕೇಳಿಸ್ಬೇಕು. ವಾಯ್ಸ್ ರೆಕಾರ್ಡ್ ಬೇಡ,
ಪಿ ಜಿಲಿ ಅವ್ರನ್ನ ಪಿ ಜಿ ಎಂಟ್ರೆನ್ಸ್ ಕ್ಯಾಮ್ರಾ ಏನು ಹಾಕಿಲ್ವಾ? ಅವ್ರ ಕಾಲ್ ಇಷ್ಟ ತಕ್ಷಣ ಯಾರನ್ನ ಇದೆ ಅದನ್ನ ಕೊಡ್ಸಿ ಆಯ್ತಾ. ಒಂದು ಈಗ ಎರಡನೇದು ನಾನು ವಿಷಯಕ್ಕೆ ಬರಲಮ್ಮ. ನನ್ ಜೀವನ ನಾನು ಹಾಳು ಮಾಡ್ಕೊಂಡು ರೆಡಿ ಇಲ್ಲ ನೀನ್ ರೆಡಿ ಇಲ್ಲ ತಾನಮ್ಮ? ಸರಿ ಒಂದ್ ನಿಮಿಷಕ್ಕೆ ನೀನ್ ಟೆನ್ಷನ್ ತಗೊಳಲ್ಲಮ್ಮ. ಯಾಕೆ ಅಂದ್ರೆ ನಿನಗೆ ನಿಂದಂತ ಒಂದು ಸ್ವರ್ಗ, ನಿಂದಂತ ಒಂದು ಪ್ರಪಂಚ, ನಿಂದಂತ ಒಂದು ಜೀವನ ನೀನ್ ರೂಪಿಸ್ಕೊಂಡಿದ್ದಿ. ಅದಕ್ಕೆ ನೀನ್ ಪೊಲೀಸು ಕೇಸು ಕೋರ್ಟ್ ಅಂದ್ರೆ ತಲೆ ಕೆಡ್ಸ್ಕೊಳಲ್ಲ. ಓಕೆ, ನಾನು ಒಂದು ಫೈನಲ್ ಆಗಿ ನಾನು ಒಂದ್ಸರಿ ಕೇಳ್ತಾ ಇದ್ದೀನಮ್ಮ. ಆಯ್ತು, ಇಲ್ಲಿ ವಿಚಾರ ನೀನ್ ಹೇಳ್ತಿರೋದೇನು, ತಾಲಿ ಇಲ್ಲ ನನಗೆ 1 ತಿಂಗಳಿಂದ, ಅದಕ್ಕೆ ನನ್ನ ಗಂಡನೇ ಇಲ್ಲ, ಅದೇನೋ ತಾಲಿ ಏನೋ ಅದೊಂದು ವಿಚಾರಕ್ಕೆ ಒಂದು ನಿಮಿಷ ನಾನು ಮಾತಾಡಿ ಮುಗಿಸ್ಬಿಡ್ತೀನಿ. ಇಬ್ರು ಇರಿ ಒಂದು ನಿಮಿಷ. ಮಾತಾಡ್ತಾನಮ್ಮ, ಮಾತಾಡ್ತಾನೆ. ಗಂಡನ್ ಬಿಟ್ಟು ಇನ್ನೊಬ್ಬನ ಹತ್ರ ಹೋದೊಳಗೆ ಮಾತಾಡ್ತಾನೆ. ಪೊಲೀಸ್ ಸ್ಟೇಷನ್ ಅಲ್ಲಮ್ಮ, ಇವಾಗ ನಾನ್ ಹೇಳ್ತಿದ್ದೀನಿ ಕೇಳಿ. ಗಂಡ ಆತರ ಮಾತಾಡ್ಬೋದಾ ಪಬ್ಲಿಕ್ ಅಲ್ಲಿ ಅಂತ ಹೇಳಿದ್ರೆ ಮಾತಾಡ್ಲಿ. ನೀನ್ ಜೀವನ ಮಾಡಲ್ಲ ತಾನಮ್ಮ ಪಬ್ಲಿಕ್ ಅಲ್ಲಿ. ಅವ್ನು ನಂಗೆ ಹೇಳ್ದ ತಾನಮ್ಮ, ನೀನ್ ಪಬ್ಲಿಕ್ ಅಲ್ಲಿ CCTV ಕ್ಯಾಮ್ರಾದಲ್ಲಿ ಕೈ ಹಿಡ್ಕೊಂಡು ಗಂಡ ಹೆಂಡತಿ ತರ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ಅವ್ನು ಆ ಪದ ಕೇಳಿದಾನೆ, ಕೇಳ್ತಾನೆ. ಅಮ್ಮ ನಾನು ಎಲ್ಲಾ ಕೇಸ್ ಫೈಲ್ ಎಲ್ಲ ತಕೊಂಡೇ ಕುತ್ಕೊಂಡಿರೋದಿಲ್ಲ. ನಾನು ಸುಮ್ನೆ ನಿನ್ನ ಹತ್ರ ಇದನ್ ಮಾಡ. ಸರಿ, ಈಗ ನಾನ್ ಹೇಳ್ತಾ ಇರೋದು ಕವಿತಾ, ಈಗ ನಾನ್ ಹೇಳ್ತಿರೋದು ಅವರು ಒಂದು ಫೈನಲ್ ಚಾನ್ಸ್ ಹೇಳಿದ್ದಾರೆ, ಪೊಲೀಸರು ಹೇಳಿದ್ದಾರೆ, ಎಲ್ಲಾನು ಓಕೆ. ನಾನು ಮುಂದೆ ನಿಂತು ನಿಮ್ಗೆ ಈಗ 1 ನಿಮಿಷ ನಂಗೆ ಮಾತಾಡೋಕೆ ಬಿಟ್ಬಿಟ್ಟು ಆಮೇಲೆ ನೀವು ಮಾತಾಡಿ. ಓಕೆ, ಸೊ ಈಗ ನಡೆದಿದ್ದೆಲ್ಲ ನಡೆದೋಯ್ತು. ಅವನಿಗೆ ನಾನು ಕೇಳಿದೆ, ಸೊ ಏನಪ್ಪ ಇಷ್ಟೆಲ್ಲ ಆಗಿದೆ, ಓಕೆ ಎಲ್ಲ ಮುಗ್ದೋಯ್ತು, ಆಗಿದ್ದಾಯ್ತು, 2 ಮಕ್ಕಳಿದ್ದಾರೆ, ಅವ್ರ ಜೀವನ ನೋಡಬೇಕು, ಅವ್ರ ಬದುಕು ನೋಡಬೇಕು, ಏನೋ ಒಂದು ನಡಿಬಾರ್ದಿತ್ತು, ನಡೆದೋಯ್ತು. ನೀನ್ ತಪ್ಪು ಮಾಡಿದ್ಯೋ ಅವ್ನು ತಪ್ಪು ಮಾಡಿದ್ಯೋ ಸೆಕೆಂಡ್ರಿ. ಇಬ್ರು ಹೆಣ್ಮಕ್ಳ ಜೀವನ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನೇನ್ ಮಾತಾಡಿ 1 ನಿಮಿಷ ಮಾತಾಡಿ ಮುಗಿಸಿಲ್ಲ. ನಾನು ಮಾತಾಡಿ ಮುಗಿಸಿಲ್ಲ. 1 ನಿಮಿಷ ಕೇಳಮ್ಮ, ನಾನು ಮಾತಾಡಿ ಮುಗಿಸಿಲ್ಲ ಕವಿತಾ. ನಾನು ನಾಳೆ ಅಥವಾ ನಾಳೆದ್ದು ನಾನು ನಿಮ್ಮನ್ನು ಕರಿತೀನಿ, ಇವರು ಬರ್ತಾರೆ, ಆಯ್ತಾ? ಬನ್ನಿ, ಮುಖಾಮುಖಿ ಕೂತ್ಕೊಂಡು ಮಾತಾಡಿ ಅದೇನಿದೆಯೋ ಬಗೆಹರಿಸ್ಕೊಂಡು ಇಬ್ರು ಒಟ್ಟಿಗೆ ಮನೆಗೆ ಹೋಗೋ ಥರ ನಾನು ಮಾಡಿ ಕೊಡ್ತೀನಿ. ಆನ್ ದ ರೆಕಾರ್ಡ್ ಮಾತಾಡ್ತಾ ಇದ್ದೀನಿ, ನಾನು ಆನ್ ದ ರೆಕಾರ್ಡ್ ಟೆಲಿಕಾಸ್ಟಿಂಗ್ ಅಲ್ಲೇ ಮಾತಾಡ್ತಾ ಇದ್ದೀನಿ. ಓಕೆ, ಇದು ನ್ಯೂಸ್ ಚಾನಲ್ ಅಲ್ಲಿ ಬರ್ತಿದೆ, V2 ನ್ಯೂಸ್ ಅಲ್ಲಿ, ಆಯ್ತಾ? ನಾನು ನಿಮ್ಗೆ ಹೇಳೋದೇನಂದ್ರೆ, ಅದು ನಾಳೆ ನೀವಿಬ್ರು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡಿ, ನಿನ್ಗೆ ಏನ್ ಬೇಕು ಅವನ ಕಡೆಯಿಂದ ನಾನು ಬರ್ಸಿ ಕೊಡ್ತೀನಿ. ಸರ್ ನನಗೆ ಏನು ಬೇಕಾಗಿಲ್ಲ ಸರ್, ನನ್ ನೆಮ್ಮದಿ ಬೇಕು. ಆ ನೆಮ್ಮದಿ ಸತ್ರು ಅವ್ರ ಮನೇಲಿ ನನಗೆ ಸಿಗಲ್ಲ. ನಾನು ಒಂದ್ ನಿಮಿಷ ಹೇಳ್ತೀನಿ, ವಿಷ ಕೊಟ್ಬಿಡಿ, ಕೊಡದು ಬೇಕಾದ್ರೆ ಸಾಯ್ತೀನಿ. 1 ನಿಮಿಷ ಹೇಳ್ತೀನಿ ನೋಡಿ ಸರ್. ಕವಿತಾ, ನಿಮಗೆ ಇದ್ರಲ್ಲಿ ವಾಟ್ಸ್ಆಪ್ ಇದ್ರೆ ರೆಕಾರ್ಡ್, ಯಾಕೆಂದ್ರೆ ಸರ್ ತುಂಬಾ ನಾಟಕ ಸರ್, ಮಜಾ ಮಾಡ್ಬೇಕಲ್ಲ. ಕೇಳಿಸ್ಕೊಳ್ಳಿ ಕವಿತಾ ನಾನೊಂದು ಮಾತು ಹೇಳಲೇ, 1 ನಿಮಿಷ. ಕವಿತಾ ಬೇರೆ ಏನು ಬೇಡ, ದುಡಿಯೋ ಯೋಗ್ಯತೆ ಇಲ್ಲ. ಕವಿತಾ, ನಾನು ಈಗ 1 ನಿಮಿಷ. ನಾನ್ ಕೆಲ್ಸಕ್ಕೆ ಹೋದ್ರೆ ಮಧ್ಯಾಹ್ನ 1 ಗಂಟೆ ತನಕ ಮಲ್ಕೊಂತಾನೆ, 1-2 ಗಂಟೆ ಮೇಲೆ ಕೆಲ್ಸಕ್ಕೆ ಹೋಗ್ತಾನೆ. ಸರ್ ಈಗ ಮನೆ ಬಾಡಿಗೆ ಕಟ್ಟೋದು ನಾನು, 1 ನಿಮಿಷ, ಮಕ್ಳು ಸ್ಕೂಲ್ ಫೀಸ್ ಕಟ್ಟೋದು ನಾನು, 70,000 ರೂಪಾಯಿ. ನಿಮಿಷ, ಅವ್ರು ದುಡಿಯೋದು ಎಷ್ಟು ಕೊಟ್ಟಿದ್ದಾರೆ ಕೇಳಿ ಸರ್. ಮನೆ ಬಾಡಿಗೆ ಕಟ್ತಾ ಇದೆಯಾ, ಮಕ್ಕಳ ಫೀಸ್ ಕಟ್ತಾ ಇದೆಯಾ, ಏನ್ ಮಾಡ್ತಿದ್ಯಮ್ಮ? ಮನೆ ರೇಷನ್ ತಂದ ಹಾಕ್ತೀಯಲ್ಲ, ಗ್ಯಾಸ್ ಬಿಲ್ ಕಟ್ತಾ ಹೇಳ, ಯಾರು ದುಡ್ಡು ತಂದ ಹಾಕ್ತಾರೆ? ನಾನು ಬಂದು 8-9 ತಿಂಗಳಾಯ್ತಲ್ಲ, ಎಷ್ಟು ದುಡ್ಡು ಉಳಿಸಿದ್ಯಾ ಅಂತಂದೆ. ಅವ್ನು ಹೇಳಿದ್ದು ಬರೀ 20,000 30,000 ರೂಪಾಯಿ ಉಳಿಸಿ. ನಾನೊಬ್ಬ ಆಟೋ ಓಡ್ಸೋಣ ಸರ್, ಮಕ್ಕಳು ಮಾಡಿದಾನೆ ಗೊತ್ತಾ? ನಾನು ಅವನ ಜೊತೆಗೆ ಇದ್ದು ಸಂಸಾರ ಮಾಡ್ಬೇಕಾಗಿರೋಳು, ಗೊತ್ತಾಯ್ತಾ ಕವಿತಾ? ಇದು ಅರ್ಥ ಆಗ್ತಿದೆ ಅಲ್ವಾ? ಅವನ ಜೊತೆಲೆ ಇದ್ದು ಸಂಸಾರ ಮಾಡ್ಬೇಕು ಅಂತ ಇರೋಳು ನೀನು ಕೈ ಹಿಡ್ಕೊಂಡು ಇನ್ನೊಬ್ಬನ ಜೊತೆ ಗಾಡಿಲಿ ಹೋಗೋದು, ಸಮೋಸ ತಿನ್ಸೋದೆಲ್ಲ ಏನ್ ಮಾಡ್ತಿದ್ದೀರಾ? ಸರಿ ಆಯ್ತಲ್ವಾ? ಹೋದ್ ವರ್ಷ ಅದು ಬಿಟ್ಬಿಡೋಣ, ಆಯ್ತಾ? ಹೋದ್ ವರ್ಷ ಅದು ಅವ್ನು ಈ ವರ್ಷ ತಗೋಬಾರ್ದಾಗಿತ್ತು, ಬಿಟ್ಬಿಡೋಣ. ಇವಾಗ ನಾನು ಹೇಳ್ತೀನಿ, ಸರಿ ಆಯ್ತಮ್ಮ, ಇವಾಗ ನಾನು ಹೇಳ್ತೀನಿ, ನಿನ್ನೆವರೆಗೂ ಅವ್ನು ಮಾಡಿದ ತಪ್ಪು ಸರೋಯ್ತು, ಮುಗ್ದೋಯ್ತು. ನಾಳೆಯಿಂದ ಅವ್ನು ತಪ್ಪು ಮಾಡಲ್ಲ. ಅದೇಂಗಮ್ಮ, ನೀನ್ ಮಾಡಿದ ತಪ್ಪನ್ ಮಾತ್ರ ಅವ್ನು ಕ್ಷಮಿಸಿ ಕರ್ಕೋಬೇಕು. ನೀನು ಅವನೇನಾದ್ರು ತಪ್ಪು ಮಾಡಿದ್ರೆ ಇದ್ ಮಾಡ್ಬೋದು. ಏನಮ್ಮ? ಸರಿಯಮ್ಮ, ಈಗ ಒಂದ್ ಕೆಲ್ಸ ಮಾಡಮ್ಮ, ಆಯ್ತು? ಈಗ ಫೋನ್ ಕಾಲ್ ಇಷ್ಟು ಸುಮ್ನಿರಪ್ಪ ಇಲ್ಲಿ, ಆಯ್ತು? ಈಗ ಕವಿತಾ,
ನಾನು ಔಟ್ ಆಫ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ನಾಳೆ, ಒಂದು 2-3 ಡೇಸ್ ಇರಲ್ಲ. ಬಂದ ಮೇಲೆ ನಾನು ಫೋನ್ ಮಾಡ್ತೀನಿ, ಸ್ಟುಡಿಯೋಗೆ ಬಂದು ಹೋಗಮ್ಮ. ನಂದೇನು ದೂರ ಏನಿಲ್ಲ, ಇಲ್ಲೇ ಬಹುಶಃ ಎಲ್ಲ ಟಿವಿ ಚಾನಲ್ ಕಾಸ್ಟ್ ಆಗಲಿ ಸರ್. ನಮ್ಮ ಅಂಗಡಿ ಮುಂದ್ಗಡೆ ಅವಳ ವಿಚಾರ ಎಲ್ಲ ಗೊತ್ತಾಗ್ಲಿ ಇಡೀ. ಎಷ್ಟು ಕೂತು ಬಂದು ಕೇಸ್ ನಾನು 102ಗೆ ಫೋನ್ ಮಾಡಿದ್ದೀನಿ. ಅವ್ರು ಒಂದಷ್ಟೊತ್ತಿಗೆ ಓಡೋಗಿದ್ದಾನೆ ಗೊತ್ತಾ. ಅವನಿಗೆ ಅಷ್ಟು ಮೀಟರ್ ಇಲ್ಲ, ಪೊಲೀಸ್ ಸ್ಟೇಷನ್ ಮಾತಾಡಕ್ ಆಗಲ್ಲ ಅವನಿಗೆ. 1 ನಿಮಿಷ ಫೋನ್ ಮಾಡ್ತೀನಿ. ಅಮ್ಮ ನೀನ್ ಮಾತಾಡ್ತಾ ಇರೋದು ನಾನು ಟೆಲಿಕಾಸ್ಟ್ ಮಾಡ್ತೀನಿ, ಅದ್ರಲ್ಲಿ ತೊಂದರೆ ಇಲ್ಲ ನನಗೆ, ಆಯ್ತಾ? ಎಲ್ಲಾನು ಏನಂತ ನನಗೆ ಹೇಳಿದ್ದೀವಿ. ಇಲ್ಲ ಏನಿಲ್ಲ, ನೀವು ಮಾತಾಡ್ತಾ ಇರೋದು ಅವ್ರು ಮಾತಾಡ್ತಾ ಇರೋದೆಲ್ಲ ಸರಿ ಸರ್, ಈಗ ಇವಳು ಸಂಬಂಧ ಇಟ್ಕೊಂಡಿದ್ದು, ನಾನೇನು ಸಂಬಂಧ ಇಟ್ಕೊಂಡಿನ ಕೇಳಿ ಸರಿ, ಆಯ್ತಮ್ಮ. ನಾನು ಒಂದು ಪ್ರಶ್ನೆ ಕೇಳಿದೆನಮ್ಮ, ಅವ್ರ ಸಂಬಂಧ ಅಷ್ಟು ನಿಮಿಷ ಇರುಪ್ಪ. ಹಲೋ ಕವಿತಾ, ಹಲೋ ಕೇಳಿಸ್ತೀನಿ ಇಲ್ವೇ? ಹಲೋ, ಹಲೋ ಯಾರಿದು? ಸರ್, ನಾವ್ ವ್ಯಾಪಾರ ಮಾಡ್ತೀವಿ. ಅವ್ನ್ ಇದಿಲ್ ಕೆಟ್ಟಾಗೆ ಮಾತಾಡ್ದ. ನಾವು ಅವ್ರ ಫ್ಯಾಮಿಲಿ ಮ್ಯಾಟರ್ ನಾವೇನ್ ಮಾತಾಡ್ಬೇಡಿ ಈಗ, ಆಯ್ತು. 1 ನಿಮಿಷ ಕೆಟ್ಟಾಗಿ ಅಂದ ಅದನ್ನೆಲ್ಲ ನಾವ್ ಕೆಟ್ಟ ಕೆಲಸ ಮಾಡೋರ್ಗೆ ಕೆಟ್ಟದಾಗೆ ಹೇಳೋದು ಕೊಡಿ ಅಮ್ಮ. 1 ನಿಮಿಷ. ಕೆಟ್ಟ ಕೆಲಸ ಮಾಡೋರ್ಗೆ ಕೆಟ್ಟದಾಗೆ ಮಾತಾಡ್ಬೇಕು. ಹೆಣ್ಮಕ್ಳು ಅಂತಾರೆ, ನಾವ್ ಎಲ್ಲ ಹೆಣ್ಮಕ್ಳೆ, ನಾವು ಹೆಣ್ಮಕ್ಳೆ, ಅವಳು ಹೆಣ್ಮಕ್ಳೆ ಹಂಗಂತ ಬೀದಿಲೆಲ್ಲ. ನೀವು ನಿಮ್ ಗಂಡನ್ ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆಲಿ ಹೋಗ್ತೀರಾ? ನೀವು ನಿಮ್ ಗಂಡನ್ ಬಿಟ್ಟು ಇನ್ನೊಬ್ಬನ ಜೊತೆಲಿ ಹೋಗ್ತೀರಾ? ನಾವ್ ಗೊತ್ತಿಲ್ಲ ಸರ್. ಇಲ್ಲಿ ಮತ್ತೆ ಸುಮ್ನೆ ರೀ, ಕೊಡಿ ಅವ್ರ ಕೈಲಿ ಫೋನ್. ಗೊತ್ತಿದ್ರೆ ಮೂಗ್ ತೋರಿಸ್ಬೇಕು, ಗೊತ್ತಿದ್ರೆ ಮೂಗ್ ತೋರಿಸ್ಬೇಕು, ಗೊತ್ತಿಲ್ಲ ಅಂದ್ರೆ ಸುಮ್ನೆ. 1 ನಿಮಿಷ ಕೊಡಿ ಕವಿತಾ, ಅವ್ರಿಗೆ ಹೇಳ್ತೀನಿ ನಾನು. ನಾನ್ ನೈಟ್ ಪ್ರೀತಿಗೆ ಹೋಗಿಲ್ಲ ಅಂತ ಅವ್ನು ಬಂದಿದ್ನಂತೆ ಪ್ರೀತಿ ಹತ್ರ. ಕವಿತಾ, ಹಲೋ ಕವಿತಾ, ನಾನು ಹೇಳೋದೇನು ಗೊತ್ತಾ? ಹೇಳಿ ಸರ್. ನೀನು ಇಷ್ಟು ಜನರ ಜೊತೆ ಚಾಟ್ ಮಾಡಿರೋದು ಲಿಸ್ಟು, ಲವ್ ಯು, ಕಿಸ್ ಯು, ಮೀಟ್ ಮೀ, ಮತ್ತೊಂದು ಧರ್ಮಸ್ಥಳಕ್ಕೆ ಹೋಗಿರೋದು, ಕೈ ಹಿಡ್ಕೊಂಡು ಓಡಾಡಿರೋದು, ಮತ್ತೊಂದು ಎಲ್ಲಾನು 100 ದಾಖಲೆಗಳು ನನ್ನ ಹತ್ರ ಇದಾವೆ. ಆದ್ರೆ 1 ನಿಮಿಷ, ನನ್ನ ಪ್ರಶ್ನೆ ಇನ್ನೂ ಫಿನಿಶ್ ಆಗಿಲ್ಲ. ನನ್ನ ಪ್ರಶ್ನೆ 1 ನಿಮಿಷ, ನನ್ನ ಪ್ರಶ್ನೆ ಇನ್ನೂ ಫಿನಿಶ್ ಆಗಿಲ್ಲ. ನನ್ನ ಹತ್ರ ಈ ತರ 100 ದಾಖಲೆಗಳು ಇದಾವೆ. ನಿನ್ ಗಂಡ ಯಾವನ್ಗಾದ್ರೂ ಇಟ್ಕೊಂಡಿದ್ದು, ಯಾವಳ ಜೊತೆಲಾದ್ರೂ ಹೋಗಿದ್ದು ನಿನ್ನ ಹತ್ರ ದಾಖಲೆ ಇದೆಯಾ? ಇಲ್ಲ ಸರ್, ನನ್ನ ಹತ್ರ ಇಲ್ಲ. ಬಿಟ್ಟಾಕ ಅಷ್ಟೇ. ಈಗ ತಪ್ಪು ಯಾರ್ದಂತ ಗೊತ್ತಾಗುತ್ತಲ್ಲ, ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ, ನಾನು ಮುಗಿಸ್ತಾ ಇದ್ದೀನಿ. ನಾನು ಇನ್ನೊಂದು 2-3 ಡೇಸ್ ಕಳ್ಕೊಂಡು ನಿಮ್ಗೆ ಇದೇ ನಂಬರ್ ನಂದು, ಆಯ್ತಾ? ನೀನೇನೋ ಕಳಿಸ್ತೀನಿ ಅಂತ ಹೇಳ್ದಲ್ಲಮ್ಮ, ಅದನ್ನು ಕಳಿಸು, ಪರವಾಗಿಲ್ಲ, ತೊಂದರೆ ಇಲ್ಲ. ನಾನು ನಿನಗೆ ಕರಿತೀನಿ, ಒಂದ್ಸರಿ ಅವನು ಕರಿತೀನಿ, ಸ್ಟುಡಿಯೋಗೆ ಬಂದು ಹೋಗಿ. ಓಕೆ, ನಿನ್ಗೆ ಏನು ಬೇಕು, ಓಕೆ, ನಿಜವಾಗ್ಲೂ ನಿನಗೆ ನೆಮ್ಮದಿ ಹಾಳಾಗಿದೆ ಅಂದರೆ, ಸತ್ಯನೇ ಅಂದರೆ, ಆ ಹುಡುಗನ ಕಡೆಯಿಂದ ತಪ್ಪಿದೆ ಅಂದರೆ ಆ ಹುಡುಗನ ಸರಿಪಡಿಸಿ ಕಳಿಸುವಂಥ ಜವಾಬ್ದಾರಿ ನಂದು. ಆಸ್ ಎ ತಮ್ಮನಾಗಿ ಹೇಳ್ತಾ ಇದ್ದೀನಮ್ಮ. ಬಾಯ್. ಹೆಂಗಿದೆ ಸ್ಟೋರಿ? ಅಲ್ಲ ರೀ, ಹೆಣ್ಮಕ್ಳು ಬೇಕಾದ್ರೆ 6 ಜನರ ಹತ್ರ ಹೋಗ್ಬೋದು. ಗಂಡು ಮಕ್ಕಳನ್ನ ಒಬ್ಬರ ಹತ್ರ ಹೋಗಿಲ್ಲ ಅಂದ್ರೂ ನಾವು ಸರಿ ಇಲ್ಲ. ಏನು ವಿಚಾರ? ಕುಡಿತಾನೆ, ಬೈತಾನೆ, ಕೆಟ್ಟ ಮಾತು. ಕೆಟ್ಟ ಕೆಲಸ ಮಾಡೋರ್ಗೆ ಕೆಟ್ಟ ಪದಾನೇ ಬೈಯೋದು.